ನಾನು ಸಾಕಷ್ಟು ಸಮಸ್ಯೆಗಳು ನೋಡ್ತೀವಿ ತಾಲೂಕು ಆಫೀಸಲ್ಲಿ. ಎಲ್ಲ ಸಮಸ್ಯೆಗಳಿಗೆ ಒಂದೇ ಪರಿಹಾರ ಅಂದರೆ ಶಿಕ್ಷಣ. ಎಲ್ಲಿ ಶಿಕ್ಷಣದ ಕೊರತೆ ಇರುತ್ತೋ ಅಲ್ಲಿ ಸಮಸ್ಯೆಗಳು ತುಂಬ ಇರುತ್ತೆ. ಒಂದು ದೇಶವನ್ನು ಹಾಳು ಮಾಡಬೇಕು ಅಂದರೆ ಶಿಕ್ಷಣ ವ್ಯವಸ್ಥೆ ಹಾಳಾದರೆ ಒಂದು ದೇಶ ಹಾಳಾಗುತ್ತೆ. ಒಂದು ದೇಶ ಉದ್ಧಾರ ಆಗಬೇಕು ಅಂದರೆ ಒಳ್ಳೆ ಶಿಕ್ಷಣ ಸಿಕ್ಕರೆ ಖಂಡಿತವಾಗ್ಲೂ ಉದ್ಧಾರ ಆಗುತ್ತೆ. ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದೇಳ್ತಾನೆ? ಅವನೇ ಎದ್ದೇಳ್ತಾನಾ? ಓಕೆ. ಟಿವಿ ನೋಟ್ಸ್ ಕೊಡಲ್ಲ, ಟಿವಿ ನೋಡ್ಸಲ್ಲ. ಓಕೆ. ಮೊಬೈಲು ಇಲ್ಲ. ಪ್ರಶ್ನೆ ಕೇಳ್ತೀನಿ, ಕಷ್ಟವಾಗಿರೋದ. ಆಹಾರ ಸರಪಳಿಯೊಂದರ ಎರಡನೇ ಪೋಷಣ ಸ್ತರದಲ್ಲಿರುವುದು ಯಾವುದು? ಎರಡನೇ ಪೋಷಣ ಸ್ತರದಲ್ಲಿರುವುದು ಯಾವುದು? ಹುಲ್ಲು, ಮಿಡತೆ, ಕಪ್ಪೆ, ಹಾವು. ಎಲ್ರಿಗೂ ಹೇಳ್ತಾ ಇದ್ದೀನಿ, ಇನ್ನೊಂದು ಎಕ್ಸಾಮ್ ಮುಗೀತು, ನೆಕ್ಸ್ಟ್ ಇನ್ನೊಂದು ಎಕ್ಸಾಮ್ ನಾನು ಮಾಡಿಸ್ತೀನಿ ಅವ್ರ ಹತ್ರ. ಆ ಎಕ್ಸಾಮ್ ಅಲ್ಲೂ ಕೂಡ ಎಲ್ಲ ತಪ್ಪುಗಳು ಸರಿ ಮಾಡ್ಕೋಬೇಕು. ನೀವು ಪದೇ ಪದೇ ಹಿಂಗ್ ಮಾಡ್ದೆ ಹಂಗ್ ಮಾಡ್ದೆ ಅಂತ ಹೇಳಿದ್ರೆ ಏನು ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಒಬ್ಬ ಅಧಿಕಾರಿ ನೇಮಕ ಆಗೋದು ಏನಕ್ಕೆ ಅಂತಂದ್ರೆ ಜನರ ಸಮಸ್ಯೆಗಳ ಸ್ಪಂದಿಸ್ಲಿ ಅಂತ ನೇಮಕ ಮಾಡೋದು. ನೀವು ಜನರು ಒಂದ್ ಕಡೆ ನಾನೊಂದ್ ಕಡೆ ಇದ್ರೆ ಅದು ತುಂಬಾ ಗ್ಯಾಪ್ ಆಗುತ್ತೆ. ಒಂದು ಬ್ರಿಡ್ಜ್ ತರ ಬೇಕಾಗುತ್ತೆ. ಬ್ರಿಡ್ಜ್ ತರ ಯಾವ್ದೊಂದು ಕಮ್ಯುನಿಕೇಶನ್ ಮಾಡ್ಬೇಕು ಅಂದ್ರೆ ನಮ್ಗೆ ಸಾರ್ವಜನಿಕ ನನ್ನ ಹತ್ರ ಬರಬೇಕು. ಅದಕ್ಕೆ ನಾನು ಏನ್ ಮಾಡ್ತೀನಿ, ಯಾವಾಗ್ಲೂ ಅಷ್ಟೇ, ನಾನು ಆಲ್ಮೋಸ್ಟ್ ಆಫೀಸಲ್ಲೇ ನಾನು ಸಿಗ್ತೀನಿ. ಯಾವಾಗ್ಲೂ ಯಾರೇ ಬಂದ್ರು ಕೂಡ ನಾನು ಅವ್ರು ಕರೆದು ಒಂದ್ಸಲ ಮಾತಾಡಿಸ್ತೀನಿ. ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಒಂದಷ್ಟು ನೆಗೆಟಿವ್ ಸುದ್ದಿಗಳನ್ನ ಹಾಗಾಯ್ತು ಹೀಗಾಯ್ತು ಬರೀ ಅಂತದ್ ನೋಡ್ತಾ ಇದ್ವಿ. ಒಂದೊಳ್ಳೆ ಪಾಸಿಟಿವ್ ಸುದ್ದಿ ಮೂಲಕ ನಾನು ನಿಮ್ಮ ಜೊತೆಗೆ ಬಂದಿದ್ದೇನೆ. ಬಂಧುಗಳೇ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ SSLC ಪರೀಕ್ಷೆ ಹತ್ರ ಬರ್ತಾ ಇದೆ. ಅದಕ್ಕೆ ವಿದ್ಯಾರ್ಥಿಗಳೆಲ್ಲರೂ ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇದರ ನಡುವೆ ಚನ್ನಪಟ್ಟಣ ಭಾಗದಲ್ಲಿ ಒಂದು ವಿಭಿನ್ನವಾದಂಥ ಪ್ರಯೋಗ ಜೊತೆಗೆ ಪ್ರಯತ್ನ ಎಲ್ಲವೂ ಕೂಡ ಆಗ್ತಾ ಇದೆ. ಚನ್ನಪಟ್ಟಣ ಭಾಗದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ SSLC ಫಲಿತಾಂಶ ಅಂದಾಗ ಹೇಳಿಕೊಳ್ಳುವಷ್ಟರ ಮಟ್ಟಿಗೆ ಇರಲಿಲ್ಲ. ಆದರೆ ಏನೋ ಒಂದು ಪ್ರಗತಿಯನ್ನು ಸಾಧಿಸಬೇಕು, ಒಂದು ಹಂತಕ್ಕೆ ಹೋಗಬೇಕು ಎನ್ನುವಂಥ ಪ್ರಯತ್ನವನ್ನ ಈ ಭಾಗದ ತಹಶೀಲ್ದಾರ್ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಮೂಲಕ ಒಳ್ಳೆ ಕೆಲಸವನ್ನ ಮಾಡ್ತಿರುವಂತಹ ವ್ಯಕ್ತಿ. ನಾವು ಸರ್ಕಾರಿ ಅಧಿಕಾರಿಗಳು ಅಂದ್ರೆ ಸದಾಕಾಲ ದೂಷಿಸ್ತಾ ಇರ್ತೀವಿ, ಬೇರೆ ಬೇರೆ ರೀತಿಯಲ್ಲಿ ಅವ್ರನ್ನ ತೆಗಳ್ತಾ ಇರ್ತೀವಿ. ನಮ್ಮ ವಾಹಿನಿಯಲ್ಲೇ ಬೇಕಾದಷ್ಟು ಸುದ್ದಿಗಳೆಲ್ಲವೂ ಕೂಡ ಹೋಗಿದೆ. ಅದರ ನಡುವೆ ಸರ್ಕಾರಿ ಅಧಿಕಾರಿಗಳು ಒಳ್ಳೆ ಕೆಲಸವನ್ನ ಮಾಡ್ತಿದ್ದಾಗ ಅದಕ್ಕೆ ನಾವು ಪ್ರಶಂಸೆ ವ್ಯಕ್ತಪಡಿಸಬೇಕು, ಆ ವಿಚಾರವನ್ನ ಜನರ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡಬೇಕು. ಸದ್ಯ ತಹಶೀಲ್ದಾರ್ ಆಗಿರುವಂತಹ ಗಿರೀಶ್ ಅವರು ಮನೆ ಮನೆಗೆ ಭೇಟಿ ಕೊಡ್ತಾ ಇದ್ದಾರೆ. SSLC ಮಕ್ಕಳನ್ನ ಮಾತಾಡಿಸ್ತಾ ಇದ್ದಾರೆ, ಪೋಷಕರನ್ನ ಮಾತನಾಡಿಸ್ತಾ ಇದ್ದಾರೆ. ಜೊತೆಗೆ ಪರೀಕ್ಷೆಗೆ ಹೇಗೆ ತಯಾರಿ ಮಾಡ್ಕೊಳ್ಬೇಕು ಅನ್ನೋದಕ್ಕೆ ಸಂಬಂಧಪಟ್ಟ ಒಂದಷ್ಟು ಸಲಹೆ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ನಾನು ಕೂಡ ಇವತ್ತು ಅವ್ರ ಜೊತೆಗೆ ಹೋಗ್ತಾ ಇದ್ದೇನೆ. ಒಂದಷ್ಟು ಹೊತ್ತುಗಳ ಕಾಲ ಅವ್ರನ್ನ ಮಾತನಾಡಿಸಿ ಅದಾದ ಬಳಿಕ ಮನೆ ಮನೆಗೆ ತೆರಳ್ತೇವೆ. ಸರ್ ನಮಸ್ಕಾರ. ಮೊದಲಿಗೆ ಒಂದು ಒಳ್ಳೆ ಕೆಲಸವನ್ನ ಮಾಡ್ತಿದ್ದೀರಿ, ಪ್ರಶಂಸೆ ಸಿಗಲೇಬೇಕಾಗಿರುವಂತ ಕಾರ್ಯಕ್ರಮ. ಯಾಕೆ ಅನಿಸ್ತು ನಿಮಗೆ ಇಂಥದ್ದೊಂದು ಮಾಡಬೇಕು ಅಂತ? ನಾನು ಸಾಕಷ್ಟು ಸಮಸ್ಯೆಗಳು ನೋಡ್ತೀವಿ ತಾಲೂಕು ಆಫೀಸಲ್ಲಿ. ಎಲ್ಲ ಸಮಸ್ಯೆಗಳಿಗೆ ಒಂದೇ ಪರಿಹಾರ ಅಂದರೆ ಶಿಕ್ಷಣ. ಎಲ್ಲಿ ಶಿಕ್ಷಣದ ಕೊರತೆ ಇರುತ್ತೋ ಅಲ್ಲಿ ಸಮಸ್ಯೆಗಳು ತುಂಬ ಇರುತ್ತೆ. ಒಂದು ದೇಶವನ್ನು ಹಾಳು ಮಾಡಬೇಕು ಅಂದರೆ ಶಿಕ್ಷಣ ವ್ಯವಸ್ಥೆ ಹಾಳಾದರೆ ಒಂದು ದೇಶ ಹಾಳಾಗುತ್ತೆ. ಒಂದು ದೇಶ ಉದ್ಧಾರ ಆಗಬೇಕು ಅಂದರೆ ಒಳ್ಳೆ ಶಿಕ್ಷಣ ಸಿಕ್ಕರೆ ಖಂಡಿತವಾಗ್ಲೂ ಉದ್ಧಾರ ಆಗುತ್ತೆ. ಈ ಒಂದು ಮನಸ್ಥಿತಿಯಲ್ಲಿ ನೋಡಿದಾಗ ನಾವು ಕಳೆದ ಬಾರಿ ಚನ್ನಪಟ್ಟಣದಲ್ಲಿ ನಾನು SSLC ಫಲಿತಾಂಶವನ್ನು ಗಮನಿಸಿದಾಗ 60%, ಶೇಕಡ 60% ಅಷ್ಟೇ ಬಂದಿತ್ತು. ಅದನ್ನು ಭಾಳ ಅಸಮಾಧಾನ ಆಯಿತು. ಮತ್ತು ನಮ್ಮಲ್ಲಿ ಕೆಲವೊಂದು ಕೇಸ್ಗಳು ಬರ್ತಿರುತ್ತೆ. ಕೆಲವೊಬ್ರು ಹೊಡೆದಾಡೋದು ಬಡ್ದಾಡೋದು ಅಣ್ಣ ತಮ್ಮಂದಿರ ಬಂದಾಗ ಅವ್ರು ಪ್ರತಿಯೊಬ್ಬರು ಕೇಳಿದಾಗ ನೀವೇನು ಓದಿದ್ದೀರಾ ಅಂತಲೇ ಕೇಳೋದು. ನಾನು ಅವ್ರಿಗೆ ನೀವೇನು ಓದಿದ್ರೆ ಏನು ಮಾಡ್ಕೊಂಡಿದ್ದೀರಾ ಅಂತ ಕೇಳ್ತೀನಿ. ಆಗ ಅವ್ರು ಹೇಳ್ತಾರೆ ನಾನು 9ನೇ ಕ್ಲಾಸಿಗೆ ಬಿಟ್ಟೆ, 10ನೇ ತರಗತಿಗೆ ಬಿಟ್ಟೆ, ಇದೆಲ್ಲ ಹೇಳ್ತಾರೆ. ಅದೇ ಒಳ್ಳೆ ಎಜುಕೇಶನ್ ಮಾಡಿರೋಂಥವ್ರು ಯಾರು ಕೂಡ ನಮ್ಮ ಆಫೀಸಿಗೆ ಬಂದು ನಾನು ಹೊಡೆದಾಡಿದ್ದೀನಿ, ಅಣ್ಣಂಗೆ ಹೊಡಿದೀನಿ, ತಮ್ಮಂಗೆ ಹೊಡಿದೀನಿ ಅಂತ ಯಾರು ಬಂದು ಹೇಳಿಲ್ಲ. ಅದೆಲ್ಲ ಗಮನಿಸಿದಾಗ ನಂಗೆ ಅನಿಸ್ತು ಎಜುಕೇಶನ್ ಇದ್ದರೆ ಈ ಸಮಸ್ಯೆಗಳಿಗೆಲ್ಲ ಒಂದು ಪರಿಹಾರ ಸಿಗುತ್ತೆ. ಮತ್ತು SSLC ಅನ್ನೋದು SSLCಲಿ ಪಾಸ್ ಆದರೆ ಆಮೇಲೆ ಅವನು ಸ್ವಲ್ಪ ಬುದ್ಧಿ ಬರುತ್ತೆ, ಸ್ವಲ್ಪ ದೊಡ್ಡವನಾಗ್ತಾನೆ, ಸ್ವಲ್ಪ ವಯಸ್ಸಾಗುತ್ತೆ. ಒಂದು PUCಗೆ ಹೋದ್ರೆ ಒಳ್ಳೆ ಪರಿಸರ ಸೃಷ್ಟಿ ಆಗುತ್ತೆ ಅಲ್ಲಿ. ಮತ್ತು ಹೊಸ ಕಾಲೇಜು, ಹೊಸ ಒಂದು ವಿಭಿನ್ನವಾದ ಒಂದು ಪರಿಸರ, ಅವಾಗ ಚೇಂಜ್ ಆಗ್ಬೋದು ಅವನು. ಆ ದೃಷ್ಟಿಯಿಂದ SSLCನ ಒಂದು ಕ್ರಾಸ್ ಮಾಡಿಸ್ಬೇಕು ಅವ್ರು ಹೇಗಾದರೂ ಮಾಡಿ. ಮತ್ತು ಈ ವಯಸ್ಸು ಹೆಂಗಿದೆ ಅಂತಂದರೆ ಬೇರೆ ಕಡೆ ಅಟ್ರಾಕ್ಟ್ ಮಾಡುತ್ತೆ. ಇತ್ತೀಚೆಗೆ ನಾವು ನೋಡ್ತಿದ್ದೀವಿ ಮೊಬೈಲ್ ಮತ್ತು ಟಿವಿಗೆ ಈ ವಯಸ್ಸಿನ ಮಕ್ಕಳನ್ನ ಬೇಗ ಅಟ್ರಾಕ್ಟ್ ಮಾಡುತ್ತೆ. ಅದನ್ನು ಹಾವಳಿಯನ್ನು ಕಮ್ಮಿ ಮಾಡಿದ್ರೆ ಖಂಡಿತವಾಗ್ಲೂ ಓದ್ತಾರೆ. ನಮ್ಮ ಚನ್ನಪಟ್ಟಣದ ಮಕ್ಕಳೇನು ದಡ್ರಲ್ಲ, ಎಲ್ಲ ವಿಚಾರ ತುಂಬ ಜಾಣ್ತಿದ್ದಾರೆ. ಅದೇನಪ್ಪ ಅಂದರೆ ಅವ್ರ ಮೊಬೈಲ್ ಮತ್ತು ಟಿವಿ ಒಂದು ಹಾವಳಿ ಜಾಸ್ತಿಯಾಗಿ ಸ್ವಲ್ಪ ಎಜುಕೇಷನ್ ಕಮ್ಮಿ ಆಗಿದ್ರು. ಅದಕ್ಕೆ ನಾನು ಇಲ್ಲಿ ಬಂದ ತಕ್ಷಣ ಅನ್ನಿಸ್ತು SSLC ಮಕ್ಕಳಿಗೆ ಸ್ವಲ್ಪ ತರಬೇತಿಯನ್ನು ಕೊಟ್ಟಿದ್ದೆ ಆದರೆ ಖಂಡಿತವಾಗ್ಲೂ ಒಳ್ಳೆ ಉತ್ತಮ ಫಲಿತಾಂಶ ಬರುತ್ತೆ. ಆ ಒಂದು ದೃಷ್ಟಿಯಿಂದ ಈ ಕೆಲಸವನ್ನ ಬಹಳ ಖುಷಿ ಅನ್ಸಿದೆ. ಎರಡು ವಿಚಾರಕ್ಕೆ ಸಂಬಂಧಪಟ್ಟಂಗೆ ತುಂಬಾ ಜನ ಕಚೇರಿ ಒಳಗಡೆ ಕುತ್ಕೊಂಡಿರ್ತಾರೆ, ಹೊರಗಡೆ ಬರಲ್ಲ, ಜನರ ಜೊತೆಗೆ ಬೆರೆಯಲ್ಲ ಅನ್ನುವಂಥ ಆರೋಪಗಳೆಲ್ಲವೂ ಕೂಡ ಇರುತ್ತೆ. ಅದರ ನಡುವೆ ನೀವು ಬೆರೀತಾ ಇದ್ದೀರಿ. ಬರೀ ಈ ವಿಚಾರದಲ್ಲ, ಬೇರೆ ಬೇರೆ ನಾನು ಒಂದಷ್ಟು ಕೇಳಿದೆ, ಆ ಕಾರಣಕ್ಕಾಗಿ ಇವತ್ತು ನಾನು ಇಲ್ಲಿಗೆ ಬಂದೆ. ಅದ್ರ ಜೊತೆಗೆ ಈ ಸರ್ಕಾರಿ ಶಾಲೆಗಳಿಗೆ ಪೇಂಟ್ ಮಾಡೋದು ಇಂಥದ್ದೆಲ್ಲ ಮಾಡ್ತಾ ಇದ್ದೀರಿ. ಅಂದ್ರೆ ನಿಮ್ಮ ಹಿನ್ನೆಲೆ ಇದಕ್ಕೆ ಕಾರಣ ಆಯ್ತಾ ಅಥವಾ ಏನು? ಅಂದ್ರೆ ನಮ್ಮಲ್ಲಿ ಒಂದು ಮಾತಿದೆ, ಅಂದ್ರೆ ತೀರಾ ರೂಟಿಂದ ಬಂದಾಗ ಅಥವಾ ತೀರಾ ಗ್ರಾಮೀಣ ಹಿನ್ನೆಲೆ ಅಂಥದ್ದೇನಾದ್ರೂ ಇದ್ದಾಗ ಅಧಿಕಾರಿಗಳು ಈ ರೀತಿಯಾಗಿ ಇಳಿತಾರೆ.
ಜನರ ಕಷ್ಟನೇ ಗೊತ್ತಿಲ್ಲದೆ ಚಿನ್ನ ಸ್ಪೂನ್ ಇಟ್ಕೊಂಡು ಬಂದಂಥವ್ರು ಆ ಕೆಲಸ ಮಾಡೋಕ್ಕಾಗಲ್ಲ ಅನ್ನೋಂಥ ಮಾತುಗಳಿದಾವೆ. ನಿಮ್ಮ ಹಿನ್ನೆಲೆ ಏನಾದ್ರು ಕಾರಣ ಆಯ್ತಾ ಹೇಗೆ? ಹೌದು, ನಾನು ಬಂದಿದ್ದು ಒಂದು ಚಿಕ್ಕ ಹಳ್ಳಿ. ಇವಾಗಲೂ ಕೂಡ ನಮ್ಮ ಊರಿಗೆ ಬಸ್ಗಳು ಬೆಳಗ್ಗೆ ಹೋಗಿ ಮತ್ತು ಸಾಯಂಕಾಲ ಬರಬೇಕು. ಆ 1 to 4 ಅಷ್ಟೇ ನಮ್ಮ ಊರಲ್ಲಿ ಶಾಲೆ ಇರೋದು. ಇವಾಗಲೂ ಕೂಡ ನಾನು ಸರ್ಕಾರಿ ಶಾಲೆಯಲ್ಲಿ ಓದಿದ್ದು. ಮತ್ತು ನಾನು 5th ಓದಬೇಕು, ಪಕ್ಕದ ಹಳ್ಳಿಗೆ ಹೋಗಬೇಕು. ಮತ್ತು ಹೈಸ್ಕೂಲ್ ಓದಬೇಕು, ಇನ್ನೊಂದು ದೂರ ಒಂದು 3 ಕಿಲೋಮೀಟರ್ ನಡಿಬೇಕು. ಅಂಥ ಪರಿಸ್ಥಿತಿಯಲ್ಲಿ ಓದ್ ಬಂದಿದ್ದೆ. ಮತ್ತು ನನ್ನ ಕೃಷಿ ಕುಟುಂಬ ಒಂದು. ನಾನು ಎಲ್ಲ ಕಷ್ಟಗಳನ್ನ ನಾನು ನೋಡಿ ಬಂದಿದ್ದೀನಿ. ಒಬ್ಬ ವ್ಯಕ್ತಿ ಬಡವನಾಗಿ ಹುಟ್ಟೋದಾಗಲಿ, ಇಲ್ಲ ಕೃಷಿ ಕುಟುಂಬದ ಹುಟ್ಟಿದ್ದೇ ಆಗಲಿ, ಇಲ್ಲ ಹಳ್ಳಿಯಲ್ಲಿ ಹುಟ್ಟಿದ್ರೆ ಏನು ಸಮಸ್ಯೆಗಳೆಲ್ಲ ಉದ್ಭವ ಆಗುತ್ತೆ ನಾನು ಅನುಭವಿಸಿದ್ದೀನಿ. ಆಗ ಬೇಗ ಅರ್ಥ ಆಗುತ್ತೆ. ನಮ್ಮ ಆಫೀಸ್ಗಳಿಗೆ ಬಂದು ಅವ್ರು ಹೇಳಿದ ತಕ್ಷಣ ನಂಗೆ ನೀಟಾಗಿ ಅರ್ಥ ಆಗುತ್ತೆ ಏನು ಸಮಸ್ಯೆ ಇದೆ ಅಲ್ಲಿ ಅಂತ ಗೊತ್ತಾಗುತ್ತೆ. ಅದು ಒಂದು ಕಾರಣ. ಎರಡನೇದು, ಚನ್ನಪಟ್ಟಣ ಬೆಂಗಳೂರಿಗೆ ಭಾಳ ಹತ್ರ ಇದೀವಿ ನಾವು. ಚನ್ನಪಟ್ಟಣದಲ್ಲಿ ಇಷ್ಟು ಹತ್ರ ಇದ್ಕೊಂಡು ಬೆಂಗಳೂರಿಗೆ ನಾವು ಕಾಂಪಿಟೇಷನ್ ಕೊಡಬೇಕು. ಅಲ್ಲಿ ಮಕ್ಕಳಿಗೆ ನಮ್ಮ ಹುಡುಗರು ಕಾಂಪಿಟೇಷನ್ ಕೊಡಬೇಕು ಅಂದರೆ ಇವರು ಸ್ಟ್ರಾಂಗ್ ಆಗಲೇಬೇಕು. ಆ ಒಂದು ದೃಷ್ಟಿಯಿಂದ ಮಾಡಬೇಕು ಅಂತ ಅನಿಸ್ತು. ಎರಡನೇದು ಏನಂದ್ರೆ ಇಲ್ಲಿ HMಗಳನ್ನ ಮೀಟಿಂಗ್ ಮಾಡಿದೆ. ಎಲ್ಲ ನಮ್ಮಲ್ಲಿ 66 ಪ್ರೌಢಶಾಲೆಗಳಿದೆ. 66 ಇದೆ ಅಂದರೆ ಖಾಸಗಿ, ಅನುದಾನಿತ, ಸರ್ಕಾರಿ ಎಲ್ಲ ಸೇರಿ 66 ಇದೆ. 66 ಶಾಲೆಯ ಮುಖ್ಯಸ್ಥರನ್ನು ಕರೆಸಿ ನಾನು ಮೀಟಿಂಗ್ ಶುರು ಮಾಡಿದೆ. ನಾನು ಜುಲೈಗೆ ಬಂದಿದ್ದು. ಜುಲೈಯಿಂದನೇ ಶುರು ಮಾಡಿದೆ ಮೀಟಿಂಗು. ಅಲ್ಲಿ ಸಮಸ್ಯೆಗಳೇನು, ಯಾಕೆ ಫಲಿತಾಂಶ ಕುಂಠಿತಗೊಂಡು ಲಾಸ್ಟ್ ಇಯರು, ಇದೆಲ್ಲ ಪರಿಶೀಲನೆ ಮಾಡಿದಾಗ ಅವ್ರ ಮೂಲಭೂತ ಸೌಕರ್ಯಗಳು ಕೆಲವು ಸಣ್ಣ ಪುಟ್ಟ ಇರ್ತಾವಲ್ಲ, ಅದು ಕೂಡ ಸಮಸ್ಯೆಗಳಂತ ಹೇಳಿದ್ರು. ಅದು ಸರಿ ಮಾಡೋಣ ಅನ್ಕೊಂಡು ನಾನು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳನ್ನ ಮೀಟಿಂಗ್ ಕರೆದು ಅವ್ರಿಗೆ ಅರ್ಜಿಗಳನ್ನ ಕೊಡಿಸಿ, ಇವ್ರ ಒಂದು ಕಡೆ ಕೂರಿಸಿ, ಅವ್ರನ್ನ ಒಂದು ಕಡೆ ಕೂರಿಸಿ, ಇಬ್ಬರು ಸಮಸ್ಯೆಗಳನ್ನ ಒಂದು ಕೋಡೇಟ್ ಮಾಡಿಕೊಂಡು ಸಣ್ಣ ಮೂಲಭೂತ ಸೌಕರ್ಯಗಳು ಸಣ್ಣ ಪುಟ್ಟ ಎಲ್ಲ ಸಾಲ್ವ್ ಆಯಿತು. ಮುಖ್ಯವಾಗಿ ಇವರು ಏನಂದ್ರೆ ಮಕ್ಕಳಿಗೆ ಸ್ವಲ್ಪ ಗೋಡೆ ಎಲ್ಲ ತುಂಬ ಸುಂದರವಾದ ಕಂಡ್ರೆ ತುಂಬ ಚೆನ್ನಾಗಿರುತ್ತೆ ಸರ್, ಮತ್ತೆ ಬೇರೆ ಎಲ್ಲರೂ ಪ್ರೈವೇಟ್ಗೆ ಹೋಗ್ತಾ ಇದ್ದಾರೆ, ಶಾಲೆಗಳು ಮುಚ್ತಾ ಇದ್ದಾರೆ ಅಂತ ಹೇಳಿದ್ರು. ನಾನು ಹೇಳಿ ಶಾಲೆಗಳು ಮುಚ್ಚಿದ ಕಾರಣಗಳು ನಾವುಗಳೇ. ಏನಕ್ಕೆ ಮಕ್ಕಳು ಬಂದಿಲ್ಲ ಅಂದ್ರೆ ಮತ್ತೆ ಇನ್ನೇನು ಮಾಡಬೇಕಾಗುತ್ತೆ? ಅದನ್ನ ಮಕ್ಕಳು ಬರಬೇಕು ಅಂದ್ರೆ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣಬೇಕು, ಒಳ್ಳೆ ರಿಸಲ್ಟ್ ಕೊಡಬೇಕು, ಎರಡನ್ನೂ ಮಾಡೋಣ ಅಂತ ಸರಿ ಸುಣ್ಣ ಬಣ್ಣವನ್ನು ಕೂಡ ನಾವೇ ಮಾಡೋಣ. ಈಗ ನಾನು ಸ್ಟಾರ್ಟಿಂಗಲ್ಲಿ ತುಂಬ ಜನ ಕೇಳಿದೆ, ನಿಮ್ಮೂರಿನ ಶಾಲೆಗೆ ನೀವೇ ಸುಣ್ಣ ಬಣ್ಣ ಮಾಡಿ ಅಂತ. ಯಾರು ಅಷ್ಟೆಲ್ಲ ಕೆಲ್ಸ್ಕೊಳ್ಳಿಲ್ಲ. ನಾನು ಹೋಗೋಣ ನೋಡೋಣ. ನಾನು ಹೋದಾಗ ತುಂಬಾ ಜನ ಬಂದ್ರು ತುಂಬಾ ಕೈ ಜೋಡಿಸಿದ್ರು. ನಮ್ಗೆ ಅದೇನಾಯ್ತು, ಬಹಳ ಖುಷಿ ಆಯ್ತು. ನಾನು ಹೋದ್ರೆ ತುಂಬಾ ಜನ ಬರ್ತಾರೆ ಅಂತ ನಮ್ಗೆ ಗೊತ್ತಾಗುತ್ತೆ. ಆ ಒಂದು ಹಿನ್ನೆಲೆ ನಾನೇ ಹೋಗ್ತೀನಿ. ಇವಾಗ ನಾನೇ ಹೋಗಿ ಬ್ರಷ್ ಹಿಡ್ಕೊಂಡ್ರೆ ಮಿನಿಮಮ್ ಒಂದು 25 ಜನ ಬಂದು ಬ್ರಷ್ ಹಿಡಿತಾರೆ ಇದು ಮಾಡ್ಕೊಂಡು. ಅದರಿಂದ ಕೆಲಸ ಸಾಕ್ತಾ ಇದೆ. ನೋಡೋಣ, ಒಳ್ಳೆ ರಿಸಲ್ಟ್ ಬರುತ್ತೆ. ಬಿಲ್ಡಿಂಗ್ ಚೆನ್ನಾಗುತ್ತೆ. ಇನ್ನಷ್ಟು ಒಳಿತಾಗ್ಲಿ ಸರ್. ಈಗ ಮನೆಗೆ ಭೇಟಿ ಮಾಡ್ತಾ ಇದ್ರಿ, ನಿಮ್ ಜೊತೆಗೆ ನಾವು ಬರ್ತೀವಿ. ಓಕೆ ಬಂಧುಗಳೇ, ಈಗ ಮನೆ ಭೇಟಿ ಶುರುವಾಗ್ತಾ ಇದೆ. ಒಂದಷ್ಟು ಹೊತ್ತುಗಳ ಕಾಲ ಇದು ನೋಡಿ ಆ ಮನೆಯ ಕಷ್ಟ ಕಾರ್ಪಣ್ಯ ಗೊತ್ತಾಗುತ್ತೆ. ಹಾಗೆ ಓರ್ವ ಅಧಿಕಾರಿ ಜನರಿಗೆ ಹೇಗೆ ಸ್ಪಂದಿಸ್ತಾರೆ, ಜನರ ಜೊತೆಗೆ ಹೇಗೆ ಬೆರೀತಾರೆ, ಅದು ಕೂಡ ನಿಮ್ಗೆ ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ. ಇನ್ನು ಮುಂದೆ ಅವರ ಜೊತೆಗೆ ನಾವು ಪಯಣವನ್ನು ಬೆಳೆಸೋಣ. ಬನ್ನಿ. ಇಲ್ಲಿ ಏನ್ ಮಾಡ್ತಿದ್ದಾರೆ? ಓದ್ತಾ ಇದ್ದಾರಾ? ಏನ್ ಮಾಡ್ತಿದ್ದಾರೆ? ಓದ್ತಾ ಇದ್ದಾರಾ? ಓಕೆ, ಬನ್ನಿ. ನಮಸ್ತೆ, ಹೇಗಿದ್ದೀರಾ? ಆರಾಮಿದ್ದೀರಾ? ಎಷ್ಟು ಜನ ಮಕ್ಕಳು ನಿಮಗೆ? ಇಬ್ಬರಾ? ಓಕೆ, ಇನ್ನೊಬ್ರು ಏನು ಮಾಡ್ತಾರೆ? ಸೆಕೆಂಡ್ PUC. 10th ಎಲ್ಲಿ ಓದಿದವರು? ಇದು ಎಷ್ಟು ಮಾರ್ಕ್ಸ್ ಅವ್ರದ್ದು? 91. ಓಕೆ, ನಿಮ್ದು ಹೇಳ್ತಿದ್ದೀರಾ ಮಾರ್ಕ್ಸು? ಓಕೆ, ಫಸ್ಟ್ ಪ್ರಿಪೇರ್ 91. ಸೆಕೆಂಡ್ ಪ್ರಿಪೇರ್ ಗುಡ್. ಈ ಸಲ 95 ಗ್ಯಾರಂಟಿ. ಓಕೆ, TV ಕೇಬಲ್ ಇದೆಯಾ? ಶೂರ್ ತೆಗ್ಸಿದ್ರೆ ಕೇಬಲ್ಲು? ನಾವು ಹೇಳಿದ್ರೆ ಫಾಲೋ ಮಾಡ್ತಿದ್ರೆ ಹಾಗಾದ್ರೆ. ಓಕೆ, ಮೊಬೈಲ್ ಕೊಡ್ತೀರಾ? ಮೊಬೈಲ್ ನೋಡಲ್ಲ ಅವಳು? ಕರೆಕ್ಟಾಗಿ ಹೇಳು, ಮೊಬೈಲ್ ನೋಡ್ತೀಯಿಲ್ಲ. ಪ್ರತಿಜ್ಞೆ ಮಾಡಿಸಿದ್ರಲ್ಲ ಇವ್ರಿಗೆ? ಪ್ರತಿಜ್ಞೆ ಮಾಡಿಸಿದ್ರೆ ಯಾವುದಕ್ಕೂ ಮೊಬೈಲ್ ಬಳಸ್ತಿಲ್ಲ ಅಂತ ಕೇಳ್ತಾ ಇದ್ದಾರೆ. ಓಕೆ, ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದೇಳ್ತಾರೆ? ಅವ್ರದ್ದು ಟೈಮ್ ರಾತ್ರಿ 12 ಗಂಟೆ ಮಲಗೋದು. ಬೆಳಗ್ಗೆ 5 ಗಂಟೆಗೆ 4:15 5 ಗಂಟೆಗೆ ಅವ್ರ ಪಾಡ್ಗೆ ಓದ್ತಿರ್ತಾರೆ. ಏನು ಸಮಸ್ಯೆ ಇಲ್ಲ ಹಂಗಾರೆ. ಬೇರೆ ಓದೋದೇ. ಓಕೆ, ಏನಾಗಬೇಕು ನಿಮ್ಮ ಮಗಳಂತ ಕನ್ಸ್ಕೊಂಡಿದ್ದೀರಾ? ಅವ್ರಿಗೆ ಏನೋ ಒಂದು ಒಳ್ಳೆ ಏನಾಗಬೇಕು ಅವಳು ಮಗಳು? ಡಾಕ್ಟ್ರಾ, ಇಂಜಿನಿಯರಾ, AS, KS ಏನಾಗಬೇಕು? ಇಷ್ಟ ಬಂದಿದ್ದಾರೆ. ಕರೆಕ್ಟ್. ಓಕೆ, ಚೆನ್ನಾಗಿ ಓದ್ತಾ ಇದ್ದಾರೆ ತಾನೆ? ಚೆನ್ನಾಗಿ ಓದಬೇಕು. ಆಲ್ ದ ಬೆಸ್ಟ್. ಆಯ್ತಾ? ಇನ್ನು ಎಕ್ಸಾಮ್ ಇನ್ನು ಎಷ್ಟು ದಿನ ಇದೆಯಾ? ಹಾಂ, 18ರಿಂದ ಅಲ್ವಾ ಎಕ್ಸಾಮು? ಮಾರ್ಚ್ 18ರಿಂದ. ಆಲ್ ದ ಬೆಸ್ಟ್, ಒಳ್ಳೇದಾಗಲಿ ಮಾಡಿಕೊಂಡು. ಒಂದು ನಿಮಗೂ ಚೆನ್ನಾಗಾಗಲಿ ನಿಮ್ಮ ಭವಿಷ್ಯ ಅಂತ. ನಿನ್ನ ಭವಿಷ್ಯ ತುಂಬ ಚೆನ್ನಾಗಾಗಲಿ. ಆಯ್ತಾ? ಚೆನ್ನಾಗಾಗಲಿ ಅಂತ ಬರ್ತೀನಿ. ಇಲ್ಲ ಇನ್ನೊಂದ್ಸಲ ಬರ್ತೀನಿ. ಇನ್ನೊಂದ್ಸಲ ಊಟಕ್ಕೆ ಬರ್ತೀನಿ ಮನೇಲಿ ಯಜಮಾನ್ರೆ. ಇನ್ನೊಂದ್ಸಲ ಊಟಕ್ಕೆ ಬರ್ತೀನಿ, ತಲೆ ಕೆಡ್ಸ್ಕೊಬೇಡಿ. ಊಟಕ್ಕೆ ಬರ್ತೀನಿ. ಆಯ್ತಾ? ಡನ್. ಓಕೆ, ನಮಸ್ತೆ. ಆಲ್ ದ ಬೆಸ್ಟ್ ಅಮ್ಮ, ಚೆನ್ನಾಗಿ ಓದಿ. ನಮಸ್ತೆ. ಹೌದಾ, ಹೇಗಿದ್ರೆ ಯಜಮಾನ್ರೆ? ಬನ್ನಿ ನಿಮ್ಮೂರಿಗೆ ಬಂದಿದ್ದೀನಿ ನೋಡಿ ಇವತ್ತು. ಖುಷಿ ಆಯ್ತಾ? ಖುಷಿ ಆಯ್ತು ನೀವು ಬಂದು. ಯಾಕೆ ನೀವು ಅವಳು ಹೇಳ್ತಾ ಇರೋರು ಬನ್ನಿ ನಮ್ಮೂರಿಗೆ ಅಂತ, ಅದಕ್ಕೆ ಬಂದಿದ್ದೀನಿ ನೋಡಿ. ಇನ್ನೊಂದ್ಸಲ ಬರ್ತೀನಿ. ಇಲ್ಲ, ಇವಾಗ ಕಾಫಿ ಕುಡಿಯೋ ಟೈಮ್ ಇಲ್ಲ. ಎಲ್ಲ ಮನೆಗೆ ಹೋಗೋಣ. ನಿಮ್ಮೂರು ಎಲ್ಲ ಮಕ್ಕಳು ಪಾಸ್ ಆಗ್ಬೇಕು. ಆಮೇಲೆ ಬರ್ತೀನಿ. ಇನ್ನೊಂದ್ಸಲ ಬರ್ತೀನಿ ಯಜಮಾನ್ರೆ. ಶೋರ್, ಖಂಡಿತ ಬನ್ನಿ. ಇಲ್ಲ, ಒಳಗಡೆನಾ?
ಓಕೆ, ತಂದೆ ಹೌದಾ? ಓಕೆ ಓಕೆ. ಹೆಂಗಿದೆ ಸ್ಕೂಲಲ್ಲೆಲ್ಲ? ಚೆನ್ನಾಗಿ ಪಾಠ ಮಾಡ್ತಾರಾ? ಯಾರು ಫೇವ್ರೆಟ್ ಸಬ್ಜೆಕ್ಟ್ ನಿಮಗೆ? ಇಂಗ್ಲೀಷು. ವೆರಿ ಗುಡ್. ಫೇವ್ರೆಟ್ ಟೀಚರ್ ಯಾರು? ಎಲ್ಲರೂ ಫೇವ್ರೆಟ್ ಟೀಚರಾ? ಓಕೆ. ಎಷ್ಟು ಮಾರ್ಕ್ಸ್ ತೆಗಿತೀಯಪ್ಪ ಈ ಸಲ ಮೇನ್ ಎಕ್ಸಾಮಲ್ಲಿ? ಇಷ್ಟು ಕಷ್ಟಪಡ್ತಿದ್ದೀವಲ್ಲ. 70? 100 ತೆಗಿಯಂತ ಟ್ರೈ ಮಾಡಿ 70 ಅಂತೀಯಲ್ಲೋ? ಹಾಂ, ಓಕೆ. ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಇದು ಮಾಡ್ಕೊಂಡು ಆಯ್ತು. ಇನ್ ಕೇಸ್ ನಾವು ಟಾಪಲ್ಲಿ ಏನಾದ್ರು ಬಂದರೆ, ನೀನು ಒಳ್ಳೆ ಮಾರ್ಕ್ಸ್ ತೊಗೊಂಡ್ರೆ, ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡ್ರೆ ಏನೆಲ್ಲ ಬಹುಮಾನ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ವಿ ನಾವು. ಗೊತ್ತಾ ಏನೇನು ಕೊಡ್ತೀವಿ ಅಂತ? ಹೇಳಿ ನೋಡೋಣ, ಏನೇನು ಕೊಡ್ತೀವಿ? ಸಾಕಷ್ಟು. ಈಗ ಏನು ಗೊತ್ತಾ, ನೀವೀಗ ಬಡತನ ಅಂತ ಹೇಳ್ತಾ ಇದ್ದಾರೆ. ಇದು ಮಾಡಿಕೊಂಡು ಓದಕ್ಕೆ ಬಡತನ ಇರೋಲ್ಲ, ಖಂಡಿತವಾಗ್ಲೂ ಓದಬೇಕು. ನೀನು ಅಡ್ಮಿಷನ್ಗೆ ಆಗಬೇಕಲ್ಲ. ನೆಕ್ಸ್ಟು ನಿನ್ಗೇನು ಅಡ್ಮಿಷನ್ಗೆ ಏನು ಖರ್ಚು ಬರುತ್ತೆ ಅದು ಖಂಡಿತವಾಗ್ಲೂ ಅದನ್ನು ಫುಲ್ಫಿಲ್ ಮಾಡ್ತೀವಿ. ಅದನ್ನು ನಾನು ಹೇಳಿದ್ದು HMಗಳಲ್ಲಿ ಮೀಟಿಂಗಲ್ಲಿ. ಇದು ಮಾಡ್ಕೊಂಡು ಅರ್ಥ ಆಯ್ತಾ? ನೀನು ಒಂದು ಒಳ್ಳೆ ಮಾರ್ಕ್ಸ್ ತೊಗೊಂಡು ನಿಮ್ಮ ಸ್ಕೂಲಲ್ಲಿ ಟಾಪರ್ ಬಂದರೂ ಕೂಡ ಉಚಿತವಾಗಿ ನಾವು ಕಾಲೇಜಿಗೆ ಸೇರಿಸ್ತೀವಿ. ನಿನಗೆ ಯಾವ ಸಬ್ಜೆಕ್ಟ್ ಬೇಕದು, ಸೈನ್ಸೋ ಕಾಮರ್ಸೋ ಆರ್ಟ್ಸೋ, ಅದನ್ನು ಫ್ರೀಯಾಗಿ ಅಡ್ಮಿಷನ್ ಮಾಡಿಸ್ತೀವಿ ನಿನಗೆ. ಅರ್ಥ ಆಯ್ತಾ? ನಿಮ್ಮ ತಂದೆ ತಾಯಿಗೆ ನೀವು ಯಾವುದೇ ಕಾರಣಕ್ಕೂ ಹೊರೆ ಆಗೋದಿಲ್ಲ. ಆಯ್ತಮ್ಮ? ನೀವು ಚೆನ್ನಾಗಿ ಓದಿದ್ರೆ ನಾವೇ ಸೇರಿಸ್ತೀವಿ ನೀವು ಕಾಲೇಜ್ಗೆ. ನೀವೇ ಕಾಪಾಡ್ಕೋಬೇಕು, ಚೆನ್ನಾಗಿ ಅವನು ಓದಿಸ್ಬೇಕು. ಟಿವಿ ಇಟ್ಕೊಂಡಿದ್ದೀರಾ? ನೀವು ಧಾರಾವಾಹಿ ನೋಡಲ್ಲ? ಓಕೆ. ಮೊಬೈಲು ಓಕೆ. ಇವ್ರಿಗೆ ಕೊಡಲ್ಲ? ಇವನ್ನ ಹಠ ಮಾಡಿ ಕೇಳಲ್ಲ? ಓಕೆ. ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದೇಳ್ತಾನೆ ಇವನು? 3 ಗಂಟೆಗೆ ಹೇಳ್ತಾನೆ. ಓಕೆ. ಸಾಯಂಕಾಲ 4 ಗಂಟೆ ಓದ್ತಾನೆ. ಸಾಯಂಕಾಲ ನೈಟು ಓದ್ತಾನೆ. ಎಷ್ಟು ಕಡೆ ಮಲ್ಕೋತಾನೆ? ಓದ್ತಾನೆ. ಅವ್ನ ಪಡಗ ಅವನೇ ಓದ್ತಾನೆ. ಓಕೆ. ಎಬ್ಬರ್ಸಲ್ಲ. ಆಟಾಡಕ್ ಹೋಗ್ತಾನೆ ಮಕ್ಳ ಜೊತೆ? ಎಲ್ಲೂ ಹೋಗಲ್ಲ? ಓಕೆ. ಚೆನ್ನಾಗಿ ಓದಿ ಪಾಸ್ ಆಗ್ಬೇಕು ಇವನು. ಆಯ್ತಾ? ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಇವ್ನು ಒಳ್ಳೆ ಮಾರ್ಕ್ಸ್ ತಗೊಂಡ್ರೆ ಪರಿಹಾರ ಸಮಸ್ಯೆ ಎಲ್ಲ ಒಳ್ಳೇದಾಗುತ್ತೆ. ನಿಮ್ಮ ಆಶೀರ್ವಾದ, ವಯಸ್ಸಾದ್ರ ಆಶೀರ್ವಾದ ಇದ್ರೆ ಚೆನ್ನಾಗಾಗ್ತಾನೆ. ಮಾಡ್ಕೊಂಡು ನೋಡ್ರಿ, ನಿನ್ನ SSLC ಒಳ್ಳೆ ಮಾರ್ಕ್ಸ್ ಬರಲಿ. ಒಳ್ಳೆ ಮಾರ್ಕ್ಸ್ ತಗೊಂಡು ನೀನು ಟಾಪರ್ ಆಗಬೇಕು. ಆಯ್ತಾ? ಆಲ್ ದ ಬೆಸ್ಟ್ ನಿಮಗೆ. ಒಳ್ಳೇದಾಗಲಿ. ಬಾರ್ದು ನೋಡಿ ನೋಡಿದ್ರೆ ಧಾರಾವಾಹಿ ನೋಡಲ್ಲ ನೀವು ಹಾಗಾರೆ? ಓಕೆ. ಮತ್ತೇನ್ ಮಾಡ್ತೀರಾ? ಹೌದಾ? ಹಾ, ಒಳ್ಳೆ ಕೆಲಸ. ಬೇಡ ಬಿಡಿ, ಮಾಡ್ಕೊಂಡು ಆರಾಮಿದ್ರಲ್ಲ? ಊಟ ಮಾಡಿದ್ರಾ? ನನ್ ನೋಡಕ್ ಬಂದ್ರಾ? ನಿಮ್ಮ ಆಶೀರ್ವಾದ ಇರ್ಲಿ ನಮ್ಗೆ ಹಂಗಾರೆ. ಆಯ್ತಾ? ಬರ್ತೀನಿ. ಓಕೆ ಅಮ್ಮ, ಥ್ಯಾಂಕ್ ಯು. ಎಷ್ಟು ಮಕ್ಳು ಅಲ್ಲಿದ್ದಾರಾ? ನಮಸ್ತೆ. ಹೇಗಿದ್ರೆ ಎಲ್ಲರೂ ಆರಾಮಿದ್ದೀರಾ? ಆರಾಮಿದ್ದೀರಲ್ಲ? ಹಾ, ನಮಸ್ತೆ. ಹೇಗಿದ್ದೀರಾ? ಆರಾಮಿದ್ದೀರಾ? ಬನ್ನಿ. ಇಲ್ಲ ಹೋಗ್ಬೇಕಾ? ಅವಾಗ ಮಾಡ್ಸಬೇಕು ತಾನೆ. ಇಷ್ಟೇ ಯಾಕೆ ಬಿಟ್ಕೊಂಡಿದ್ದೀರಿ ನೀವು? ಮತ್ತೆ ಅದೇ ಹೇಳಿದ್ರು, ನಾನೇ ಬರ್ಬೇಕಾಯ್ತು ಮಾಡಕ್ಕೆ. ಶಿವು, ಏನ್ ಮಾಡ್ತಿದ್ದೆ? ಏನ್ ಓದ್ತಾ ಇದ್ದೆ? ಹಾ, ಬೆಳಕಿನ ಪ್ರತಿಫಲನಗಳ 2 ನಿಯಮಗಳನ್ನು ನಿರೂಪಿಸಿರಿ. ಪತನ ಕೋನ ಮತ್ತು ಪ್ರತಿಫಲ ಕೋನಕ್ಕೆ ಸಮನಾಗಿರುತ್ತದೆ. ಪತನ ಕೋನ ಪತನ ಕಿರಣ ಪತನ ಮತ್ತು ಪ್ರತಿಫಲ ಬಿಂದುಗಳಿಗೆ ಸಮ. ಎಳೆದ ಲಂಬ ಈ 3 ಒಂದೇ ಸಮಸ್ಯೆ. 2 ನಿಯಮನ ಕ್ಲಬ್ ಮಾಡಿ ಹೇಳ್ದ ಒಟ್ಟಿಗೆನೆ ಹೇಳ್ಬೇಕಾರೆ. ಯಾವಾಗಲೂ ಮೊದಲ ನಿಯಮ ಏನು ಹೇಳುತ್ತೆ, 2ನೇ ನಿಯಮ ಅಂತ ಹೇಳ್ಬೇಕು. ಬಿಡಿಸಿ ಆಯ್ತಾ? ನೆಕ್ಸ್ಟ್ ಬರೀಬೇಕಾದ್ರೆ ತುಂಬ ನೀಟಾಗಿ ಬರೀಬೇಕು. ಈಗ ಹೇಳ್ಬಿಟ್ಟೆ ನೀನು ಫಾಸ್ಟಾಗಿ ಬರೀಬೇಕಾದ್ರೆ ಭಾಳ ನೀಟಾಗಿ ಮೊದಲ ನಿಯಮ ಏನು ಹೇಳುತ್ತೆ, 2ನೇ ನಿಯಮ ಏನು ಹೇಳುತ್ತೆ ಅದು ಸ್ಪಷ್ಟವಾಗಿ ಬರೀಬೇಕು. ತಿದ್ದಬಾರ್ದು, ಕಾಟ್ ಮಾಡಬಾರ್ದು. ಹೇಳ್ಕೊಟ್ಟಿದಾರಲ್ಲ, ಎಲ್ಲ ಹೇಳಿದ್ರಲ್ಲ. ಇದು ಮಾಡ್ಕೊಂಡು ಎಷ್ಟು ಜನ ಮಕ್ಕಳು ನಿಮಗೆ? ಇಬ್ರು. ಇನ್ನೊಬ್ರು ಏನು ಮಾಡ್ತಾರೆ? ಹೌದಾ? ಭೂಮಿಕಾನಾ? ಓಕೆ. ಏನು ಮಾಡ್ತಾರೆ ಭೂಮಿಕಾ? ಓಕೆ. ನೀ ಎಷ್ಟು ತೆಗಿತಿ ಈ ಸಲ? ಬಾ ಈಚೆ ಬಾ, ಈ ಕಡೆ ಬಾ, ನಿಮ್ಮ ಮುಂದೆ ಬಾ. ಎಷ್ಟು ತೆಗಿತಿ ಈ ಸಲ ನೀನು? ಟಾರ್ಗೆಟ್ ಎಷ್ಟು ಇಟ್ಕೊಂಡಿದ್ಯಾ ಅಂತ? 100 ವೆರಿ ಗುಡ್. ಅಷ್ಟು ಹೇಳ್ದಲ್ಲ ಕಾನ್ಫಿಡೆಂಟ್ ಆಗಿ. ಇದು ಮಾಡ್ಕೊಂಡು ಚೆನ್ನಾಗಿ ಓದ್ಬೇಕು. ಅರ್ಥ ಆಯ್ತಾ? ಇದು ಮಾಡ್ಕೊಂಡು ನಿಮ್ಮ ತಾಯಿ ಭಾಳ ಎಲ್ಲ ಸಬ್ಜೆಕ್ಟ್ ಕೂಡ ನೀವು ಫುಲ್ ಮಾರ್ಕ್ಸ್ ತಗೊಂಡ್ರೆ 10,000 ರೂಪಾಯಿ ಎಲ್ಲ ಸಬ್ಜೆಕ್ಟ್ಗಳು ಕೂಡ. ಮತ್ತೆ ಸಿರಿ ಅಕಾಡೆಮಿಯವರು 1 ಲಕ್ಷ ಕೊಡ್ತಾರೆ ಹಿಂಗೆ ಟಾಪರ್ ಬಂದ್ರೆ. ಗೊತ್ತದಲ್ಲ? ಸರ್ಕಾರದಿಂದ 50,000 ಬರುತ್ತೆ. ಲ್ಯಾಪ್ಟಾಪ್ ತಗೊಳ್ಳಿ, ಇಲ್ಲ ದುಡ್ಡು ತಗೊಳ್ಳಿ ಕೊಡ್ತಾರೆ ಸರ್ಕಾರದಿಂದ. ಕಾಲೇಜ್ಗೆ ಉಚಿತವಾಗಿ ಅಡ್ಮಿಷನ್ ಸಿಗುತ್ತೆ. ಇದು ಮಾಡ್ಕೊಂಡು ಇದು ನೆನಪಿದೆಯಿಲ್ಲ? ಲ್ಯಾಪ್ಟಾಪ್ ಕೊಡ್ತಾರೆ, ನೆನಪಿದೆಯಿಲ್ಲ? ಓಕೆ. ಬರೀ ಭೂಮಿಕಾ, ನೀವು ಟಾಪರ್ ಲಾಸ್ಟ್ ಟೈಮು ಎಷ್ಟು ಮಾರ್ಕ್ಸ್ ತಗೊಂಡಿದ್ರಿ?
ನೀವು ನೋಡಿ ಇವಾಗ 100 ಗಂಟೆ ತೆಗಿತಾನಂತೆ. ಇಲ್ಲ ಕಾನ್ಫಿಡೆಂಟ್ ಆಗೋದು ಹೇಳಿದ್ದೀವಿ. Okay. ನಿಲ್ಲಿಸಲೇಬೇಕು ಯಾವ್ದಾದ್ರು. ನೀ ಹೇಳ್ಕೊಡ್ತೀರಾ ನೀವು? ಕೇಳ್ತೀರಾ ಏನು ಗೊತ್ತಿಲ್ಲ ಕೇಳ್ತಿರ್ತೀಯಾ? ಓಕೆ, ನೀವು ಹೇಳ್ಕೊಡ್ತಿರ್ತೀರಾ? ಚೆನ್ನಾಗಿ ಮಾರ್ಕ್ಸ್ ತೆಗ್ಸ್ರಿ, ನಿಮ್ಗಿಂತ ಜಾಸ್ತಿ ತೆಗಿಸ್ಬೇಕು. ಹೌದು, ಅವ್ರಿಗಿನ ನೋಡಿ ನಿಮ್ಮ ತಾಯಿಗೂ ಆಸೆ, ಅವ್ರಿಗಿಂತ ಚೆನ್ನಾಗಿ ಓದ್ಬೇಕು ನೀನು ಅಂತ ಆಸೆ ನಿಮ್ಮ ತಾಯಿಗೆ. ಮಾಡ್ತೀವಿ ಗ್ಯಾರಂಟಿ. ಆಲ್ ದ ಬೆಸ್ಟ್, ನೀವು ಒಳ್ಳೇದಾಗಲಿ. ಅರ್ಥ ಆಯ್ತಾ? ಎಷ್ಟು ಗಂಟೆಗೆ ಮಲಗ್ತಾರೆ ರಾತ್ರಿ? ಅವ್ನು ಪಡ್ಕೊಂಡಿದ್ದು ಹೇಳ್ತಾನಾ? ಓದ್ತಾನೆ. ಟಿವಿ ಒಳ್ಳೇದಾಯ್ತು, ಟೇಬಲ್ ತೆಗ್ಸಿದ್ದೀರಾ. ಮೊಬೈಲು ಯೂಸ್ ಮಾಡಲ್ಲ. ವೆರಿ ಗುಡ್, ಒಳ್ಳೆ ಕೆಲಸ ಮಾಡಿದ್ದೀರಾ. ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಹಾಗೆಯೇ ನಿನ್ನ ಜೀವನ ತುಂಬ ಚೆನ್ನಾಗಾಗಲಿ. ನೀನು SSLC ಒಳ್ಳೆ ಅಂಕಗಳು. ಅರ್ಥ ಆಯ್ತಾ? ನಿನ್ನ ತಮ್ಮಂಗೆ ಹೇಳ್ಕೊಡು ಚೆನ್ನಾಗಿ, ಆಯ್ತಾ? ಓಕೆ, ಬರ್ತೀನಿ. ಅಲ್ಲೋ ಇದೆಯಾ? ನೀನು SSLC ಓದ್ತಾ ಇರೋದು? ಓಕೆ, ಏನು ಮಾಡ್ತಿದ್ದೆ ಈಗ? ಯಾವುದು ವಿಜ್ಞಾನ ಓದ್ತಿದ್ದೆ? ನಾಳೆ ವಿಜ್ಞಾನ ಎಕ್ಸಾಮಾ? ಓಕೆ. ನೀವು ತಾಯಿನಾ? ಓಕೆ. ಎಷ್ಟು ಮಕ್ಕಳು ನಿಮಗೆ? ಒಬ್ಬನೇ ಮಗನಾ? ಓಕೆ. ಹೆಂಗೆ ಓದ್ತಾನೆ ಮಗ? ಚೆನ್ನಾಗಿ ಓದ್ತಾನ? ಏನ್ ಮಾಡಿಸ್ಬೇಕು ಅನ್ಕೊಂಡಿದ್ದೀರಾ ಮಗನಿಗೆ? ಏನ್ ಮಾಡಿಸ್ಬೇಕು ಅನ್ಕೊಂಡಿದ್ದೀರಾ ಓದಿಸಿ? ಚೆನ್ನಾಗಿ ಓದಿ ಏನ್ ಕೆಲ್ಸಕ್ಕೆ ಹೋಗ್ಬೇಕು? ಏನ್ ಆಸೆ ಹೇಳಿ? ಏನಾಗ್ಬೇಕು ನಿಮ್ಮ ಮಗ? ಏನಾಗ್ಬೇಕು ನಿಮ್ಮ ಮಗ? ಏನು ಕನ್ಸು ಇಟ್ಕೊಂಡಿಲ್ವಾ ನೀವು? ಇದೆಯಾ ಚೆನ್ನಾಗಿ ಓದ್ಬೇಕು ಅಂತ? ಓಕೆ. ನಿಮ್ಮ ಮಗನ ಚೆನ್ನಾಗಿ ಓದ್ತಾನ? ಚೆನ್ನಾಗಿ ಓದ್ತಾನ? ಚೆನ್ನಾಗಿ ಓದ್ತಾನಂತಲ್ಲ? ಹಾ. ಎಷ್ಟು ಗಂಟೆಗೆ ಮಲ್ಕೋತಾನ ರಾತ್ರಿ? ರಾತ್ರಿ 9 ಗಂಟೆ 10 ಗಂಟೆ ಆಯ್ತದೆ ಕೊಡಕ್ಕೆ. 10 ಗಂಟೆ. ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದೇಳ್ತಾನೆ? 4 ಗಂಟೆಗೆ ಅವನೇ ಎದ್ದೇಳ್ತಾನ? ಅವನೇ ಎದ್ದೇಳ್ತಾನೆ. ಓಕೆ. ಟಿವಿ ನೋಟ್ಸ್ ಕೊಡಲ್ಲ. ಟಿವಿ ನೋಡ್ಸಲ್ಲ. ಓಕೆ. ಮೊಬೈಲು? ಮೊಬೈಲ್ ಇಲ್ಲ. ಓಕೆ. ಈ ಮೊಬೈಲ್ ತಗೊಂಡಿದ್ದೀರಾ? ಈ ಮೊಬೈಲ್ ಅದೇನ್ ಕೊಡಲ್ಲ? ಓಕೆ, ಇದೇ ಸಾಕು ಎಕ್ಸಾಮ್ ತನಕ ಅವನಿಗೆ. ಆಯ್ತಾ? ಏನು ಸಮಸ್ಯೆ ಇಲ್ಲಲ್ಲ? ಓದ್ತಾನಲ್ಲ? ಓದ್ತಾನೆ. ಚೆನ್ನಾಗಿ ಓದ್ಬೇಕಣ. ಇಷ್ಟವಾದ ಸಬ್ಜೆಕ್ಟ್ ಯಾವ್ದು ನಿನಗೆ? ಇಂಗ್ಲೀಷ್. ಇಂಗ್ಲೀಷ್ ಟೀಚರ್ ಅದಿಲ್ಲಿ ಯಾರು? ಇಂಗ್ಲೀಷ್ ಟೀಚರು. ಕನ್ನಡ ಯಾರು? ಅವ್ರಿದ್ದರಿಂದ ಕನ್ನಡ ಅಂತ ಹೇಳ್ತಾ ಇದೀಯಾ? ಹೌದಾ? ಸಾಕಷ್ಟು ಬಹುಮಾನ ಬರುತ್ತೆ, ಮತ್ತೆ ಕಾಲೇಜಿಗೆ ಉಚಿತವಾಗಿ ಅಡ್ಮಿಷನ್ಸ್ ಕೂಡ. ಅರ್ಥ ಆಯ್ತಾ? ನೀವೇನು ಕಷ್ಟಪಡಂಗಿಲ್ಲ, ಚೆನ್ನಾಗಿ ಓದಿ ಮಾರ್ಕ್ಸ್ ತಗೊಂಡ್ರೆ ಅಷ್ಟೇ. ನೀವು ಅವನಿಗೆ ಸಪೋರ್ಟ್ ಮಾಡಬೇಕು. ಚೆನ್ನಾಗಿ ಓದಕ್ಕೆ. ಹಾ, ಮತ್ತೆ ನೋಡಿದ್ರ ನಿಮ್ ತಂದೆ ತಾಯಿ ಎಷ್ಟು ಕಷ್ಟಪಡ್ತಿದ್ದಾರೆ ಅಂತ. ಚೆನ್ನಾಗಿ ಓದಿ ಮಾರ್ಕ್ಸ್ ತಗೋಬೇಕು. ಅರ್ಥ ಆಯ್ತಾ? ಮಾಡ್ಕೊಂಡು ಇಂಪ್ರೂವ್ ಆಗಿದ್ದಾರೆ ಈಗೆಲ್ಲ. ಓಕೆ, ಆಲ್ ದಿ ಬೆಸ್ಟ್ ಕಣ. ಚೆನ್ನಾಗಿ ಪಾಸ್ ಆಗ್ಬೇಕು ನೀನು. ಆಲ್ ದಿ ಬೆಸ್ಟ್. ಒಳ್ಳೇದಾಗ್ಲಿ. ಒಳ್ಳೇದಾಗ್ಲಿ. ಹ್ಞೂ, HM ಆಗಿದ್ದಾರೆ ನೀವು. ಬನ್ನಿ. ಏನ್ ಹೆಸರು? ಲೇಖನ. ಏನ್ ಮಾಡ್ತಿದ್ದೆ ಲೇಖನ? ನಾಳೆ ಸೈನ್ಸ್ ಪ್ರಿಪೇಟರಿ ತರ ಓದ್ತಿದ್ದೆ. ಓಕೆ. ಪ್ರಾಕ್ಟೀಸ್ ಮಾಡ್ತಿದ್ದೆ ಡ್ರಾಯಿಂಗ್ಸ್ ಎಲ್ಲ ಓದಿದ್ಯಾ? ಎಲ್ಲ ಓದ್ತಿದ್ದೆ ಇವಾಗ. ಮುಂಚೆ ಓದಿಲ್ವೇನೆ? ಮುಂಚೆ ಎಲ್ಲ ಓದಿತಾನೆ? ಪ್ರಶ್ನೆ ಕೇಳ? ಕೇಳ್ತೀನಿ, ಕರೆಕ್ಟಾಗಿ ಹೇಳ್ಬೇಕು ನೀನು. ಕರೆಕ್ಟಾಗಿ ಹೇಳಿದಷ್ಟೇ. ಒಂದು ರೋಸ್ ಕೊಡ್ತೀನಿ, ಇಲ್ಲ ಕೊಡಲ್ಲ. ಮುಟ್ಕೊಂಡು ಇದ್ ಕೇಳಿ ನಾನು ಇಲ್ಲಿ ಇವಾಗ ನೀನ್ ಕೇಳಿದ ಹೇಳಲ್ಲ. ಆಯ್ತು, ಯಾವ್ದು ಓದಿದೆ ತೋರಿಸ್ಬಿಡು ಹೋಗ್ಲಿ. ಯಾವ ಪೇಜ್ ಓದಿದ್ಯಾ? ಹಂಗೆ ಸೈನ್ಸ್ ಅಲ್ಲಿ ಎಷ್ಟು ಇಲ್ಲು? 80 ಓಕೆ. ಇವತ್ತಂದ್ರೆ ಸೈನ್ಸ್ ಟೀಚರಾ? ಓಕೆ. ಇಷ್ಟು ಓದಿದ್ಯಾ? ಇಲ್ಲಿ ತನಕ ಓದಿದ್ಯಾ? ರಿವಿಷನ್ ಅಷ್ಟೇ ತಾ? ರಿವಿಷನ್ ಮಾಡ್ತಿರೋದು ಎಲ್ಲ ಓದಿದ್ದೀರಾ ಮುಂಚೆನೆ? ಮತ್ತೆ ಓಕೆ. ಪ್ರಶ್ನೆ ಕೇಳ್ತೀನಿ, ಕಷ್ಟವಾಗಿರೋದ? ಆಹಾರ ಸರಪಳಿಯೊಂದರ ಎರಡನೇ ಪೋಷಣ ಸ್ತರದಲ್ಲಿರುವುದು ಯಾವುದು? ಎರಡನೇ ಪೋಷಣ ಸ್ತರದಲ್ಲಿರುವುದು ಯಾವುದು? ಹುಲ್ಲು, ಮಿಡತೆ, ಕಪ್ಪೆ, ಹಾವು, ಗಿಡುಗ. ಇಲ್ಲಿ 4 ಚಾಯ್ಸ್ ಕೊಟ್ಟಿದ್ದಾರೆ. ಉತ್ಪಾದಕರು, ಸಸ್ಯಾಹಾರಿಗಳು, ದ್ವಿತೀಯ ಭಕ್ಷಕರು, ಪ್ರಾಥಮಿಕ ಮಾಂಸಾಹಾರಿಗಳು. ಇನ್ನೊಂದ್ಸಲ ಹೇಳ್ಬೋದಾ?
ಕ್ವಶನ್ ಇಲ್ಲ. ಆಹಾರ ಸರಪಳಿ ಒಂದರ ಎರಡನೇ ಪೋಷಣ ಸ್ತರದಲ್ಲಿರುವುದು ಡ್ಯಾಶ್. ಉತ್ಪಾದಕರು ಸಸ್ಯಾಹಾರಿಗಳು, ದ್ವಿತೀಯ ಭಕ್ಷಕರು, ಪ್ರಾಥಮಿಕ ಮಾಂಸಾಹಾರಿಗಳು. ಭಕ್ಷಕರು ಪ್ರಾಥಮಿಕ ಭಕ್ಷಕರು. ಅದೇ ಉತ್ತರನಾ? 4 ಸರಿ. ಈ ಕೆಳಗಿನ ಯಾವುದರಿಂದ ಒಂದು ಆಹಾರ ಸರಪಳಿಯನ್ನ ರಚಿಸಬಹುದು? ಯಾವುದರಿಂದ? ಹುಲ್ಲು, ಗೋಧಿ, ಮಾವು. ಹುಲ್ಲು, ಮೇಕೆ, ಮಾನವ. ಮೇಕೆ, ಹಸು, ಆನೆ. ಹುಲ್ಲು, ಮೀನು, ಮೇಕೆ. ಹುಲ್ಲು, ಮೇಕೆ, ಮಾನವ. ಹುಲ್ಲು, ಮೇಕೆ, ಮಾನವ. ಓಕೆ, ಗುಡ್. ಚೆನ್ನಾಗಿ ಓದ್ಕೋ. ಆಲ್ ದ ಬೆಸ್ಟ್. ಟಿವಿ ಯಾಕೆ? ಟಿವಿ ನೋಡ್ತೀಯಾ? ಇಲ್ಲ, ನಾನು ನೋಡಲ್ಲ. ನೋಡಲ್ಲ? ನಮ್ಮ ಮನೇಲಿ ನೋಡಲ್ಲ, ಅವ್ರು ಯಾವಾಗನೂ. ಯಾರು ನೋಡಲ್ವಾ? ಯಾರು ನೋಡಲ್ಲ. ನಾನು ಸ್ಕೂಲ್ಗೆ ಹೋದಾಗ ಬೇಕಾದ್ರೆ ನೋಡ್ತೇನೆ. ನಾನು ಓದ್ಕೊಳ್ಳೋ ಟೈಮಲ್ಲಿ ಯಾರು ನೋಡಲ್ಲ. ಓಕೆ. ರಾತ್ರಿ ಎಷ್ಟು ಗಂಟೆಗೆ ತನಕ ಓದ್ತೀಯಾ? ನಾನು 11:30 12 ಗಂಟೆವರೆಗೂ ಓದ್ತೀನಿ. ಬೆಳಿಗ್ಗೆ ಬೆಳಿಗ್ಗೆ 5 ಗಂಟೆಗೆ ಎದ್ದು ಹೋಗ್ತೀನಿ. 5 ಗಂಟೆಗೆ ಎದ್ದೇಳ್ತೀಯ? ನೀನು ಎದ್ದೇಳ್ತೀಯಾ? ನಾನೇ ಎದ್ದೇಳ್ತೀನಿ. ಅವಳು ಎದ್ದೇಳ್ತಾಳೆ. ಅಪ್ಪ ಅಮ್ಮ ಇಲ್ಲಿ ಬನ್ನಿ ಮೇಸ್ಟ್ರೆ. ನೀವು ಮೇಸ್ಟ್ ಆಗಿದ್ದಾವಲ್ವಾ? ಹೇಳ್ಕೊಡ್ತೀರಾ ನೀವು ಮಕ್ಕಳಿಗೆ? ಇಲ್ಲ ಸರ್, ಗೊತ್ತಾಗ್ದಿರೋ ಹೇಳ್ಕೊಡ್ತೀನಿ. ಎಲ್ಲರೂ ಹೇಳ್ಕೊಡಲ್ಲ, ಗೊತ್ತಾಗ್ದಿರೋ ಮಾತ್ರ. ಕೇಳ್ತೀನಿ, ಸ್ಕೂಲಲ್ಲಿ ಕೇಳಿರ್ತೀನಿ ಮ್ಯಾಮ್ನ, ಬಂದು ಕೇಳ್ತೀನಿ ಏನಾದ್ರು ಗೊತ್ತಾಗ್ಲಿಲ್ಲ ಅಂದ್ರೆ. ಸೈನ್ಸ್ ಮ್ಯಾಥ್ಸ್ ಹೇಳ್ಕೊಡ್ತೀರಾ? ಹೇಳ್ಕೊಡ್ತೀನಿ ಸರ್, ಗೊತ್ತಿಲ್ಲದೆ ಹೇಳ್ಕೊಡ್ತೀನಿ. ಎಷ್ಟು ಮಕ್ಕಳು ನಿಮ್ಗೆ? ಇಬ್ರು. ಇನ್ನೊಬ್ರು ಯಾರು? ಮನು ಮಗನ್ ದೊಡ್ಡವನಾ? ಅವ್ನು ಚಿಕ್ಕವನ ಇನ್ನು? ಓಕೆ. ನಿಮ್ ತಾಯಿ? ನಮ್ಮ ತಾಯಿ ಇಲ್ಲೇ ಇದ್ದಾರೆ. ಬನ್ನಿ ಅಮ್ಮ. ನಮಸ್ತೆ. ಹೇಗೆ ಗೊತ್ತಲ್ಲ ಮಗಳು? ಏನ್ ಮಾಡಿಸ್ಬೇಕು ಮಗಳನ್ನ ಓದಿಸಿದ ಮೇಲೆ? ಹೌದಾ? ಗುಡ್. ಇತ್ತೀಚಿನ ಎಲ್ಲರೂ ಕೂಡ ಮಗಳು ಏನಾಗ್ತಲ್ಲ ಹಂಗೆ ಬಿಟ್ಟು, ಮುಂಚೆ ಹಂಗಿರ್ಲಿಲ್ಲ. ಡಾಕ್ಟ್ರೇ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು ಅನ್ಕೊಂಡಿದ್ರು. ನೀವೆಲ್ಲರೂ ತುಂಬಾ ಜನ ಮನೆ ಕೇಳ್ತಾ ಇದೀನಿ, ಅವ್ರಿಗೆ ಏನ್ ಇಷ್ಟ ಆಗ್ಲಿ ಅಂತ ಹೇಳಿ ಒಳ್ಳೇದು ಮಾತು ನಿಮ್ದು. ಯಾಕೆಂದ್ರೆ ನಿಮ್ಮ ಮನೆಯವರು ಟೀಚರ್ ಆಗಿದ್ರು ಅಂತ ಹೇಳ್ತಾರೆ, ಖುಷಿ ಆಯ್ತು. ಚೆನ್ನಾಗಿ ಓದ್ತಾಳ? ನಂಬಿಕೆ ಇದೆ ಮಗಳ ಮೇಲೆ? ಚೆನ್ನಾಗಿ ಓದ್ತಾಳೆ, ಒಳ್ಳೆ ಮಾರ್ಕ್ಸ್ ತೆಗಿತಾಳೆ ಅಂತ? ಓಕೆ. ನೋಡಮ್ಮ ಎಷ್ಟು ನಂಬಿಕೆ ಇಟ್ಟಿದ್ದಾರೆ ನಿನ್ಗೆ. ಚೆನ್ನಾಗಿ ಓದು. ಆರೋಗ್ಯ ಇಂಪಾರ್ಟೆಂಟ್. ಇನ್ಮೇಲೆ ಶುರುವಾಗ್ತವೆ ಎಲ್ಲ ಜಾತ್ರೆಗಳು ಎಲ್ಲ, ಆಯ್ತಾ? ಅದೆಲ್ಲ ಬಿಟ್ಬಿಟ್ಟು ಮಗಳಿಗೆ ಇನ್ನು ಸ್ವಲ್ಪ ಎಕ್ಸಾಮ್ ಗಿದ್ದಾಗ ಹೆಲ್ತ್ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ಆರೋಗ್ಯದ್ದು, ಊಟದ್ದು ಚೆನ್ನಾಗಿ ನೋಡ್ಕೊಳ್ಳಿ. ಆಲ್ ದ ಬೆಸ್ಟ್ ಕಣ ನಿನಗೆ. ಒಳ್ಳೇದಾಗ್ಲಿ. ನೋಡು, ನೀನೇ ಟಾಪರ್ ಬರ್ಬೇಕು ಅಂತ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ ನಿನಗೆ. ನಿಮ್ಮ ಅಣ್ಣ, ತಮ್ಮ, ಅಕ್ಕ, ತಂಗಿ? ಓಕೆ. ಎಷ್ಟು ಗಂಟೆ ತನಕ ಓದ್ತೀರಾ ರಾತ್ರಿ? ಬೆಳಗ್ಗೆ? ಓಕೆ. ಯಾವ ಸಬ್ಜೆಕ್ಟ್ ತುಂಬ ಕಷ್ಟ ಅನಿಸ್ತಿದೆ? ಮ್ಯಾಥ್ಸು. ಹೋದ್ಸಲ ಇದರಲ್ಲಿ ಎಷ್ಟು ಬಂತು ಪ್ರಿಪರೇಟರಿಯಲ್ಲಿ? 28. ಮಾರ್ಜಿನಲ್ ಪಾಸ್ ಆಗ್ಬಿಟ್ಟಿದ್ಯಾ? ಈ ಸಲ ಚೆನ್ನಾಗಿ ಬರ್ದಿದ್ಯಾ? ಮೊನ್ನೆ ಎಷ್ಟು ಬರುತ್ತೆ? 45 ಬರುತ್ತಾ? ನೀನೇ ವ್ಯಾಲ್ಯೂಷನ್ ಮಾಡ್ಕೊಂಬಿಟ್ಟ? ವ್ಯಾಲ್ಯೂಷನ್ ಮಾಡಿಕೊಟ್ರ? ಅಲ್ರಿ, ವ್ಯಾಲ್ಯೂಷನ್ ಮಾಡಿಕೊಟ್ರ? ಇಂಗ್ಲಿಷ್ ಆಗೋಯ್ತು ನೆನ್ನೆ. ಓಕೆ. ನೆನ್ನೆ ಮ್ಯಾಥ್ಸ್ ಅಲ್ಲಿ ಮೊನ್ನೆ ಆಯ್ತು. ಹಾ, ಇವತ್ತು ಹಿಂದಿ. ವ್ಯಾಲ್ಯೂಷನ್ ಮಾಡ್ಕೊಡ್ತೀರಾ? ಫಾಸ್ಟ್ ಮಾಡ್ತೀರಾ? ಓಕೆ. ನಿಮ್ದು ಯಾವ್ದು ಫೇವ್ರೇಟ್ ಸಬ್ಜೆಕ್ಟ್? ಯಾವುದು ತುಂಬ ಕಷ್ಟವಾದ ಯಾವುದು? ಫೇವ್ರೆಟ್ ಸಬ್ಜೆಕ್ಟು ಕನ್ನಡ. ಎಷ್ಟು ತೆಗ್ದಿರಿ ಕನ್ನಡ? ಕನ್ನಡ 63. ಮತ್ತೆ ಫುಲ್ ತೆಗಿಬೇಕು. ಮತ್ತೆ ಇನ್ನೊಂದು ಕಷ್ಟವಾದ ಸಬ್ಜೆಕ್ಟ್ ಯಾವುದು? ಮ್ಯಾಥ್ಸ್. ಮ್ಯಾಥ್ಸ್ ಎಷ್ಟು ತೆಗ್ದಿದ್ದೀರಾ? 30. ಯಾಕೆ ಅರ್ಥ ಆಗ್ತಿಲ್ಲ ಪಾಠ ಮಾಡ್ತಿರೋದು, ಅಥವಾ ನಿಮಗೆ ಓದಕ್ಕೆ ಪ್ರಾಬ್ಲಮ್ಮಾ, ಇಲ್ಲ ಸರಿ ಪಾಠ ಮಾಡ್ತಿಲ್ವಾ? ಕರೆಕ್ಟಾಗಿ ಹೇಳ್ಬೇಕು ನೀವು. ಯಾಕೆಂದರೆ ಅಲ್ಲ, ಅರ್ಥ ಆಗ್ತಿಲ್ಲ ಮೇಸ್ಟ್ ಪಾಠ, ನಾನು ಬೇರೆ ಮೇಸ್ಟ್ ಅರೇಂಜ್ ಮಾಡ್ತೀನಿ ನಿಮಗೆ. ಮತ್ತೆ ಯಾಕೆ ಮತ್ತೆ 35? ಹಾಂ, ಈ ಸಲ ಜಾಸ್ತಿ ಬರುತ್ತಾ? ಇನ್ನು ವ್ಯಾಲ್ಯೂಷನ್ ಮಾಡಿದ್ರೆ ಮ್ಯಾಥ್ಸು? ಮಾಡೋರು ಇನ್ನು ಇವ್ರಿಗೆ ಹೇಳಿದ್ರು, ಕೊಟ್ಟಿಲ್ಲ, ಪೇಪರ್ ಕೊಟ್ಟಿಲ್ಲ. ಓಕೆ. ಇವ್ರೆಲ್ಲ ನೋಡ್ಕೊಂಡ್ ಬಂದಿರೋ ಒಬ್ಬೊಬ್ರು ಹಾಂ, ನೋಡಿ ಇನ್ನೂ ಎರಡು ಎಕ್ಸಾಮ್ ಮಾಡ್ತೀವಿ. ಇದು ಮಾಡ್ಕೊಂಡು ಎಕ್ಸ್ಟ್ರಾ ಎಕ್ಸಾಮ್ಸು ಓದಬೇಕು ಕೂತ್ಕೊಂಡು. ಅರ್ಥ ಆಗಿಲ್ಲ ಅಂತ ಕೇಳಬೇಕು. 30 ತಗೊಳ್ಳೋದಲ್ಲ. ಅರ್ಥ ಆಯ್ತಾ? 80 35 80ಕ್ಕೆ 80 ತಗೋಬೇಕು. ಅರ್ಥ ಆಯ್ತಾ? ರಾತ್ರಿ ಎಷ್ಟು ಗಂಟೆಗೆ ಓದ್ತೀರಾ ನೀವು? ಬೆಳಗ್ಗೆ? ಮತ್ತೆ ಅಷ್ಟೆಲ್ಲ ಓದಿ ಮೇಲೆ ಮಾರ್ಕ್ಸ್ ಬರಬೇಕಲ್ಲ. ಏನು ಸಮಸ್ಯೆನ ಮನೆ ಕಡೆ? ಏನು ಪ್ರಾಬ್ಲಮ್ ಇಲ್ಲ? ಬೇರೆ ಕಡೆಯಿಂದ ಬರ್ತಾರೆ ಟ್ಯೂಷನ್. ಓಕೆ, ಏನು ತೊಂದರೆ ಇಲ್ಲಲ್ಲ? ಓಕೆ, ಕೂತ್ಕೊಳ್ಳಿ. ನೀವು ಎಷ್ಟು ಗಂಟೆಗೆ ಓದ್ತೀರಾ ರಾತ್ರಿ? ಬೆಳಗ್ಗೆ 5 ಗಂಟೆ. ನಿಮ್ಗೆ ಕಷ್ಟವಾದ ಸಬ್ಜೆಕ್ಟ್ ಯಾವುದು? ಎಲ್ಲ ಈಸಿನಾ? ಓಕೆ. ಇಷ್ಟವಾದ ಸಬ್ಜೆಕ್ಟ್ ಯಾವುದು? ಕನ್ನಡ. ಎಷ್ಟು ತಗೊಂಡಿರಿ ಕನ್ನಡ? 70. ನೀನು 10 ಮಾರ್ಕ್ಸ್ ಯಾರಿಗೆ ಕೊಟ್ರಿ ಮತ್ತೆ? ಎಲ್ರಿಗೂ ಹೇಳ್ತಾ ಇದ್ದೀನಿ, ಇನ್ನೊಂದು ಎಕ್ಸಾಮ್ ಮುಗೀತು, ನೆಕ್ಸ್ಟ್ ಇನ್ನೊಂದು ಎಕ್ಸಾಮ್ ನಾನು ಮಾಡಿಸ್ತೀನಿ ಅವ್ರ ಹತ್ರ. ಆ ಎಕ್ಸಾಮಲ್ಲೂ ಕೂಡ ಎಲ್ಲ ತಪ್ಕೊಂಡು ಸರಿ ಮಾಡ್ಕೋಬೇಕು ನೀವು. ಪದೇ ಹಿಂಗೆ ಮಾಡಿದೆ ಹಂಗೆ ಮಾಡಿದೆ ಅಂತ ಹೇಳಿದ್ರೆ ಏನೂ ಮಾಡೋಕ್ಕಾಗಲ್ಲ. ನಾವು ಈಗಲೇ ಏನಿದೆ ಅದನ್ನು ಸರಿ ಮಾಡ್ಕೊಂಡು ಇನ್ನೊಂದು ಎಕ್ಸಾಮ್ ಪ್ರಿಪೇರ್ ಆಗ್ರಿ. ನಾವು ಮಾಡ್ತೀವಿ. ಅರ್ಥ? ನಮ್ಮ ತಾಲೂಕು ಎಕ್ಸಾಮ್ ಮಾಡಿಸ್ತೀನಿ. ನಿಮಗೆ ಮಾತ್ರ 2 ಎಕ್ಸಾಮ್ ಎಕ್ಸ್ಟ್ರಾ ಮಾಡಿಸ್ಬಿಟ್ಟು ಮೈನ್ಯೂಟ್ ಲೆವೆಲ್ ಕೂಡ ನಾವು ಕರೆಕ್ಷನ್ಸ್ ಮಾಡಿ ಕೊಡ್ತೀನಿ. ಗೊತ್ತಿಲ್ಲ ಅಂತ ಕೇಳಬೇಕು. ಎಕ್ಸಾಮ್ ದಿನ ತನಕ ಕೇಳಕ್ಕೆ ನಿಮಗೆ ರೈಟ್ಸ್ ಇದೆ. ಕೇಳಿ. ಎಕ್ಸಾಮ್ ಬರ್ದು ಬಂದು ನಾವೇನು ಮಾಡೋಕ್ಕಾಗಲ್ಲ. ಅರ್ಥ ಆಯ್ತು? ನಾಗರತ್ನ, ಚೆನ್ನಾಗಿ ಓದಬೇಕು ಎಲ್ಲರೂ ಕೂಡ. ಆಲ್ ದ ಬೆಸ್ಟ್ ಎಲ್ರಿಗೂ. 7 ತಿಂಗಳಿಂದ ಎಲ್ಲ ಶಾಲೆ HMಗಳಿಗೆ ಮಾತ್ರ ನಾನು ಡೈರೆಕ್ಷನ್ ಕೊಡ್ತಾ ಇದ್ದೆ. ಹಿಂಗೆ ಶಾಲೆಯಲ್ಲಿ ಏನು ಮಾಡಬೇಕು, ನೀವು ಯಾವ ಥರ ಓದಿಸ್ಬೇಕು, ಯಾವ ಥರ ಟೆಸ್ಟ್ ಬರೆಸ್ಬೇಕು ಅಂತ. ಆ ಪ್ರತಿಯೊಂದು ಕೂಡ HM ಬಂದು ನಿಮ್ಮ ಶಾಲೆಯಲ್ಲಿ ಹೇಳಿರ್ತಾರೆ.
ಪ್ರತಿಯೊಬ್ಬರು ಕೂಡ ಅದನ್ನ ಫಾಲೋ ಮಾಡಿದ್ರೆ ಖುಷಿ ಆಯ್ತು. ಯಾಕೆ ಎಷ್ಟೋ ಮನೆಗಳಿಗೆ ನಾನು ವಿಸಿಟ್ ಮಾಡಿದಾಗ ನಿಮ್ಮ ಮನೆಗಳಲ್ಲಿ ಟಿವಿ ಇಲ್ಲ ಅಂತ ಹೇಳಿದ್ರಿ, ಕೇಬಲ್ ಹಾಕ್ಸ್ಕೊಳ್ಳಿಲ್ಲ ಅಂತ ಹೇಳಿದ್ರಿ, ಅದು ಖುಷಿ ಆಯ್ತು ನನಗೆ. ಯಾಕೆ ನಾನು ಏನೋ ಒಂದು ಡೈರೆಕ್ಷನ್ ಕೊಟ್ಟಾಗ ಫಾಲೋ ಮಾಡಿದ್ರೆ ನನಗೆ ಖುಷಿ ಆಗುತ್ತೆ, ನಾನು ಇನ್ನೂ ಕೆಲಸ ಮಾಡಬೇಕು ಅನ್ಸುತ್ತೆ. ನಾನು ತುಂಬಾ ಊರಿಗೆ ಹೋದಲ್ಲೂ ಕೂಡ, ನಾನು ಮಾರ್ಕ್ನಳ್ಳಿಗೆ ಹೋದಲ್ಲೂ ಕೂಡ, ಹೊಂಗನೂರ್ಗೆ ಹೋದಲ್ಲೂ ಕೂಡ ತುಂಬಾ ಮನೆಗಳಲ್ಲಿ ಕೇಬಲ್ ಹಾಕ್ಸ್ಕೊಂಡಿಲ್ಲ. ಅದು ಬಹಳ ಖುಷಿ ಆಯ್ತು. ನಾವು ಅಟ್ಲೀಸ್ಟ್ ಹೇಳಿದ್ವಿ ನೀವು ಫಾಲೋ ಮಾಡ್ತಿಲ್ಲ ಅಂತ. ಸರ್ಕಾರಿ ಶಾಲೆಯಲ್ಲಿ ಒಳ್ಳೆ ಅಂಕಗಳನ್ನ ಗಳಿಸೋಣ, ಆ ಮಕ್ಕಳು ನಾಳೆ ದಿನ ಒಳ್ಳೆ ಒಂದು ವಿದ್ಯಾಭ್ಯಾಸವನ್ನ ಮಾಡಿ ಅವರವರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಜೀವನವನ್ನ ರೂಪಿಸ್ಕೊಳ್ಳಿ ಅಂತ ಆಶಿಸ್ತೀನಿ. ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು. SSLC ಮಕ್ಕಳಿಗೆ ಮತ್ತೊಮ್ಮೆ ಆಲ್ ದ ಬೆಸ್ಟ್ ಎಲ್ರಿಗೂ. ಒಂದು ವೇಳೆ ಸದಾಕಾಲ ಸರ್ಕಾರಿ ಅಧಿಕಾರಿಗಳು ಅಂದಾಗ ನಾನು ಆಗ್ಲೇ ಹೇಳ್ತಾ ಇದ್ದೆ, ಬೇರೆ ಬೇರೆ ಕಾರಣಗಳಿಗಾಗಿ ದೂಷಿಸ್ತಾ ಇರ್ತೀವಿ, ಬೈತಾ ಇರ್ತೀವಿ, ಒಂದಷ್ಟು ನೆಗೆಟಿವ್ ಸುದ್ದಿಗಳನ್ನ ಗಮನಿಸ್ತಾ ಇರ್ತೀವಿ. ಅದರ ನಡುವೆ ಯಾರಾದ್ರೂ ಒಳ್ಳೆ ಕೆಲಸವನ್ನ ಮಾಡ್ತಿದ್ದಾರೆ ಅಂದಾಗ ನಾವು ಅದನ್ನ ಗಮನಿಸಬೇಕು. ಯಾಕಂದ್ರೆ ಒಂದಷ್ಟು ಜನರಿಗೆ ಅದು ಸ್ಫೂರ್ತಿಯನ್ನು ತುಂಬುತ್ತೆ. ಇವತ್ತು ನಾನು ಚನ್ನಪಟ್ಟಣ ಭಾಗದ ತಹಶೀಲ್ದಾರ್ ಆಗಿರುವಂತಹ ಗಿರೀಶ್ ಅವ್ರ ಜೊತೆಗೆ ಬಂದಿದ್ದೆ. SSLC ಅನ್ನ ಓದ್ತಾ ಇರುವಂತಹ ಅಥವಾ SSLC ಎಕ್ಸಾಮ್ಗೆ ತಯಾರಾಗ್ತಿರುವಂತಹ ಮಕ್ಕಳ ಮನೆಗೆ ಭೇಟಿ ಕೊಟ್ಟಿದ್ರು. ಆ ಮಕ್ಕಳಿಗೆ ಒಂದು ಸ್ಫೂರ್ತಿ ತುಂಬುವಂತ ಕೆಲಸ, ಜೊತೆಗೆ ಶಿಕ್ಷಣ ಯಾಕೆ ಮುಖ್ಯ ಅನ್ನುವಂತ ಅವೇರ್ನೆಸ್ ತುಂಬುವಂತ ಕೆಲಸವನ್ನ ಮಾಡಿದ್ರು. ಜೊತೆಗೆ ಯಾವಾಗ್ಲೂ ಕೇಳುವಂತ ಒಂದು ಆರೋಪ ಅಂದ್ರೆ ಅಧಿಕಾರಿಗಳ ಬಗ್ಗೆ ಜನರ ಜೊತೆಗೆ ಬೆರೆಯೋದಿಲ್ಲ, ಜನರ ಕೈಗೆ ಸಿಗೋದಿಲ್ಲ, ಜನರನ್ನು ಮಾತಾಡ್ಸೋದಿಲ್ಲ, ಜನರಿಂದ ತುಂಬಾನೇ ದೂರ ಉಳ್ಕೊಂಡು ಬಿಡ್ತಾರೆ ಅಂತ ಹೇಳಿ. ಅದರ ನಡುವೆ ಇವತ್ತು ಓರ್ವ ಅಧಿಕಾರಿ ಜನರ ಜೊತೆ ಬೆರ್ತಿದ್ದನ್ನ ಗಮನಿಸ್ತೆ, ಜನರ ಜೊತೆ ಆರಾಮಾಗಿ ಮಾತನಾಡಿದ್ದನ್ನ ಗಮನಿಸ್ತೆ. ಬಹಳ ಒಂದು ರೀತಿ ಅವರ ನಡೆ, ಅವ್ರು ನಡ್ಕೊಂಡಂತ ರೀತಿ ಎಲ್ಲವೂ ಕೂಡ ಇಷ್ಟ ಆಯ್ತು. ನಾನು ಆ ಕಾರಣಕ್ಕಾಗಿ ಇದನ್ನು ಜನರಿಗೆ ತಿಳಿಸ್ಬೇಕು ಅನ್ನುವ ಕಾರಣಕ್ಕಾಗಿ ಅವ್ರ ಜೊತೆಗೆ ಇವತ್ತು ಇಲ್ಲಿಗೆ ಬಂದೆ. ಅವ್ರನ್ನ ಮಾತಾಡ್ಸೋಣ. ಸರ್, ಇವತ್ತು ಸಾಕಷ್ಟು ಮನೆಗೆ ಭೇಟಿ ಕೊಟ್ರಿ, ಜನರನ್ನ ಮಾತಾಡ್ಸಿದ್ರಿ, ಜನರ ಜೊತೆಗೆ ಬೆರೆತ್ರಿ. ಏನ್ ಅನ್ಸ್ತು? ನನ್ಗೆ ಅನ್ಸೋದು ಇದೊಂದು ರೀತಿ ಆತ್ಮತೃಪ್ತಿ. ಈ ಕೆಲಸ ಅವೆಲ್ಲವೂ ಇದ್ದೇ ಇರುತ್ತೆ, ಇದ್ರ ಪ್ರಕಾರ ಏನ್ ಕೆಲಸ ನಿರ್ವಹಿಸ್ಬೇಕು ಅದೆಲ್ಲವೂ ಕೂಡ ಇದ್ದೇ ಇರುತ್ತೆ. ಅದ್ರ ಆಚೆಗೆ ಏನೋ ಒಂದು ಮಾಡ್ತಾ ಇದ್ದೀರಿ, ಒಂದ್ ರೀತಿ ಆತ್ಮತೃಪ್ತಿ ಅನ್ಸುತ್ತೆ. ಇಲ್ಲ, ಈಗ ಸರ್ಕಾರ ಏನು ಒಬ್ಬ ತಹಶೀಲ್ದಾರ್ಗೆ ಏನ್ ಮಾಡ್ಬೇಕು ಅಂತ ಇರುತ್ತೋ ಅದನ್ನ ಕಡ್ಡಾಯ ಮಾಡ್ಲೇಬೇಕು. ಇದು ಮಾಡ್ಕೊಂಡು ಅದನ್ನ ಹೊರತುಪಡಿಸಿ ನನಗೆ ಕೆಲವೊಂದು ಕೆಲಸಗಳನ್ನ ಮಾಡಿದ್ರೆ ಆತ್ಮತೃಪ್ತಿ ಸಿಗುತ್ತೆ, ನನ್ನ ಮನೋಭಾವನೆ ಇರುತ್ತೆ. ನನಗೆ ಇಷ್ಟವಾದ ಕೆಲಸಗಳನ್ನ ಅದು ಯಾರೋ ಹೇಳಲಿ ಬಿಡ್ಲಿ, ಆ ಕೆಲಸನ ಮಾಡಬೇಕು. ನಾನು ಮುಂಚೆನೆ ನಿಮ್ಗೆ ಹೇಳಿದೆ, ಎಜುಕೇಶನ್ ಬಹಳ ಮುಖ್ಯ. ಅದರಲ್ಲೂ ಕೂಡ ನನಗೆ ಓದೋ ಮಕ್ಕಳಂದ್ರೆ ಬಹಳ ಇಷ್ಟ. ನಾನು ತುಂಬಾ ಜನ ಮಕ್ಕಳಿಗೆ ಹೇಳ್ತಿರ್ತೀನಿ, ನಿಮ್ಮ ಮನೇಲಿ ತುಂಬಾ ನಿಮಗೆ ಕಷ್ಟ ಇದ್ರೆ ನನ್ನ ಹತ್ರ ಹೇಳ್ಕೊಳ್ಳಿ, ನನ್ನ ಹತ್ರ ಹೇಳ್ಕೊಳ್ಳೋ ಭಯ ಆದರೆ ನಿಮ್ಮ ಟೀಚರ್ ಹತ್ರ ಹೇಳ್ಕೊಳ್ಳಿ. ಹೇಳ್ಕೊಂಡು ನಿಮ್ಗೆ ಏನೋ ಸಮಸ್ಯೆ ಇದ್ರೆ ಆರ್ಥಿಕವಾಗಿ ನಿಮಗೆ ಸಹಾಯ ಬೇಕು ಅಂದರೆ ನಾನು ಖಂಡಿತವಾಗ್ಲೂ ಮಾಡ್ತೀನಿ ಅಂತ ಟೀಚರು ಕೂಡ ಹೇಳ್ತಿರ್ತೀನಿ. ಅವರನ್ನ ಹತ್ರ ಹೇಳೋಕ್ಕೆ ಹೆದರಿಕೆ ಭಯ ಇರ್ಬೋದು, ನೀವು ಅದನ್ನು ಐಡೆಂಟಿಫೈ ಮಾಡಿ ನಾನು ಅವ್ರಿಗೆ ಅಡ್ಮಿಷನ್ ಮಾಡಿಸ್ತೀನಿ, ಬಟ್ಟೆ ಪುಸ್ತಕ ಏನು ಬೇಕಾದ್ರೂ ಕೊಡ್ತೀನಿ. ಅದೊಂದು ನಂಗೆ ಭಾಳ ಇಷ್ಟ. ಮಕ್ಕಳು ಓದ್ತಾರೆ ಅಂದರೆ ಭಾಳ ಇಷ್ಟ ನನಗೆ. ಆ ಒಂದು ಹಿನ್ನೆಲೆಯಲ್ಲಿ ನಾನು ಮನೆಗೆ ಬಂದಾಗ ಈಗ ನೀವೇ ನೋಡಿದ್ರಿ, ಪ್ರತಿಯೊಬ್ಬರು ಕೂಡ ಎಷ್ಟು ವಯಸ್ಸಾಗಿರೋ ಅಜ್ಜಿ ತಾತ ಇರ್ಬೋದು, ಅವ್ರ ಮೇಲಿರ್ತಕ್ಕಂಥ ಜನರು ಯಾರೇ ಇರ್ಬೋದು, ಎಷ್ಟು ಪ್ರೀತಿ ಅಭಿಮಾನ ಮಾತಾಡಿಸ್ತಾರೆ. ಇದು ಎಷ್ಟೇ ಕೋಟಿ ಕೊಟ್ಟರು ನಮಗೆ ಖರೀದಿ ಮಾಡೋಕ್ಕಾಗಲ್ಲ. ಆ ಒಂದು ಮನಕ್ಕೆ ನನ್ನ ಮನಸ್ಸಿಗೆ ಭಾಳ ತೃಪ್ತಿ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ನಾನು ಇಷ್ಟಪಟ್ಟು ಕಚೇರಿ ಕೆಲಸ ಎಲ್ಲ ಮುಗಿಸಿ ಸಂಜೆ ಒಂದು 6:30 7 ಗಂಟೆಗೆ ನಾವು ನಮ್ಮ ಸಿಬ್ಬಂದಿಗಳು, ಊರಿನ ಪ್ರಮುಖರು ಎಲ್ಲರೂ ಸೇರಿ ಒಂದು ಕಡೆ ಈ ಥರ ಗ್ಯಾದರ್ ಆದಾಗ ಆ ಊರಿನ ಎಲ್ಲರೂ ಕೂಡ ಧಾರಾವಾಹಿ ಅಂತ ಎಲ್ಲರೂ ಹೇಳ್ತಾರೆ. ನೀವು ನೋಡಿದ್ರಿ, ಎಲ್ಲ ಹೆಣ್ಮಕ್ಳು ಕೂಡ ಟಿವಿನ ಬಂದ್ ಮಾಡಿ ಹೊರಗಡೆ ಬಂದು ಕುತ್ಕೊಂಡು ಎಲ್ಲರೂ ಕೂಡ ನಾನು ಮಾತಾಡ್ತಾ ಇದ್ರು. ಇದು ನಿಜವಾಗ್ಲೂ ಇದೆಯಲ್ಲ, ಇದು ಎಷ್ಟು ಕೋಟಿ ಕೊಟ್ಟರು ಸಿಗೋದಿಲ್ಲ. ನಾನು ಆತ್ಮತೃಪ್ತಿಗೋಸ್ಕರ ಈ ಒಂದು ಕೆಲಸವನ್ನು ಮಾಡ್ತೀನಿ. ಹಾಗೆ ನಮ್ಮ ಚನ್ನಪಟ್ಟಣ ಜನರು ಕೂಡ ಬಹಳ ಸ್ಪಂದಿಸ್ತಾ ಇದ್ದಾರೆ. ಬಹಳ ಖುಷಿ ಇದೆ ನನಗೆ. ಹೌದು, ಬಹಳ ಬೇಸರ ಸಂಗತಿ ಅಂದ್ರೆ ಇದು. ನನ್ನ ಕೊನೆ ಪ್ರಶ್ನೆ, ಬಹಳ ಬೇಸರ ಅಂದ್ರೆ ತುಂಬಾ ಕಡೆಗಳು ಏನಾಗುತ್ತೆ, ಅಧಿಕಾರಿಗಳು ಅಂದಾಗ ಜನ ಮತ್ತೆ ಅವ್ರ ನಡುವೆ ಒಂದು ಮಧ್ಯದಲ್ಲಿ ಒಂದು ಕಾಂಪೌಂಡ್ ಇರುತ್ತೆ ಅಥವಾ ಒಂದು ವಾಲ್ ಇರುತ್ತೆ, ಅವರ ನಡುವೆ ಸಂಪರ್ಕನೇ ಇಲ್ಲದ ರೀತಿಯಲ್ಲಿ ಇದು ಬಿಡುತ್ತೆ. ಜನ ಕೂಡ ಅಧಿಕಾರಿಗಳನ್ನ ಕಂಡ್ರೆ ಒಂದು ರೀತಿಯಲ್ಲಿ ಭಯ ಜೊತೆಗೆ ಸಿಟ್ಟು ಎಲ್ಲವೂ ಕೂಡ ಇರುತ್ತೆ, ಅವರಿಂದ ದೂರನೇ ಉಳಿದು ಬಿಡ್ತಾರೆ. ಆದ್ರೆ ಅದರ ನಡುವೆ ನಿಮ್ಗೆ ಏನ್ ಅನ್ಸುತ್ತೆ, ಓರ್ವ ಅಧಿಕಾರಿ ಜನರ ಜೊತೆಗೆ ಬೆರೆಯೋದು ಅಥವಾ ಜನರ ಜೊತೆಗೆ ಇರೋದು ಎಷ್ಟು ಮುಖ್ಯ ಅನ್ಸುತ್ತೆ ನಿಮ್ಮ ಅನುಭವದಲ್ಲಿ? ಯಾಕೆಂದ್ರೆ ಒಬ್ಬ ಅಧಿಕಾರಿ ನೇಮಕ ಆಗೋದು ಏನಕ್ಕೆ ಅಂತಂದ್ರೆ ಜನರ ಸಮಸ್ಯೆಗಳ ಸ್ಪಂದಿಸ್ಲಿ ಅಂತ ನೇಮಕ ಮಾಡೋದು. ನೀವು ಜನರು ಒಂದ್ ಕಡೆ ನಾನೊಂದ್ ಕಡೆ ಇದ್ರೆ ಅದು ತುಂಬಾ ಗ್ಯಾಪ್ ಆಗುತ್ತೆ. ಒಂದು ಬ್ರಿಡ್ಜ್ ತರ ಬೇಕಾಗುತ್ತೆ. ಬ್ರಿಡ್ಜ್ ತರ ಯಾವ್ದೊಂದು ಕಮ್ಯುನಿಕೇಶನ್ ಮಾಡ್ಬೇಕು ಅಂದ್ರೆ ನಮ್ಮ ಸಾರ್ವಜನಿಕ ನನ್ನ ಹತ್ರ ಬರಬೇಕು. ಅದಕ್ಕೆ ನಾನು ಏನ್ ಮಾಡ್ತೀನಿ, ಯಾವಾಗ್ಲೂ ಅಷ್ಟೇ, ನಾನು ಆಲ್ಮೋಸ್ಟ್ ಆಫೀಸಲ್ಲೇ ನಾನು ಸಿಗ್ತೀನಿ. ಯಾವಾಗ್ಲೂ ಯಾರೇ ಬಂದ್ರು ಕೂಡ ನಾನು ಅವ್ರು ಕರೆದು ಒಂದ್ಸಲ ಮಾತಾಡಿಸ್ತೀನಿ. ಅವ್ರಿಗೆ ಏನೋ ಒಂದು ಸಣ್ಣ ಪುಟ್ಟ ಕೆಲಸ ಇರುತ್ತೆ, ಎಲ್ಲೋ ಒಂದ್ ಕಡೆ ಆಗಿರೋ, ಎಲ್ಲೋ ಒಂದ್ ಕಡೆ ಗ್ಯಾಪ್ ಆಗಿರುತ್ತೆ. ಆ ಗ್ಯಾಪ್ನ ಫಿಲ್ ಮಾಡ್ಕೊಂಡು ಬರ್ತಾರೆ. ನಾನು ಹೇಳಿದಾಗ ಎಷ್ಟು ಖುಷಿ ಪಡ್ತಾರೆ ಅಂದ್ರೆ, ಸರ್ ತುಂಬಾ ವರ್ಷದಿಂದ ಆಗಿರ್ಲಿಲ್ಲ, ಮಾಡ್ಕೊಟ್ರಿ ಅಂತ. ಈಗ ನೀವು ಬರ್ತಾ ನನ್ನ ಜೊತೆ ತುಂಬಾ ಜನ ಹೇಳ್ತಾ ಇದ್ರು, ಸರ್ ನೀವು ನಿಮ್ ಕೈಲಿ ಆಯ್ತು ಈ ಕೆಲಸ, 4-5 ವರ್ಷ ಆಗಿಲ್ಲ ಅಂತ. ನಂಗೆ ಖುಷಿ ಕೊಡುತ್ತೆ. ಆ ಜನ ಬಂದು ಇಷ್ಟು ವರ್ಷ ಆಗಿಲ್ಲ ನಿಮ್ಮ ಕಡೆಯಿಂದ ಆಯ್ತಲ್ಲ, ಖುಷಿ ಕೊಡುತ್ತೆ. ಯಾವತ್ತೂ ಅಷ್ಟೇ, ಸಾರ್ವಜನಿಕರು ಕೆಲಸ ಮಾಡಕ್ಕೆ ಅಂತ ಇದ್ದೀವಿ ಅಂದಮೇಲೆ ಸಾರ್ವಜನಿಕ ನಮ್ಗೆ ಸಿಗ್ಬೇಕು. ಅವಾಗ ಅವರು ಕೂಡ ನಮ್ಮನೆ ಮಗ, ನಮ್ಮೂರವರು ಯಾರೋ, ನಮ್ಮ ಮನೆಯವರು ಅನ್ನೋ ಮನೋಭಾವನೆ ಅವ್ರಿಗೂ ಬರುತ್ತೆ. ನೀವು ಎಷ್ಟು ದಿನ ನೀವು ದೂರದಿಂದ ಇರ್ತೀರೋ ಅಷ್ಟು ದ್ವೇಷ ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ಅವ್ರಿಗೆ ಹತ್ರವಾಗಿ ನಿಮ್ಮ ಅವನ ಸಮಸ್ಯೆನ ಆಲಿಸ್ಬಿಟ್ಟು, ಈ ತರ ಹಿಂಗಿದೆ, ಇದು ಮಾಡಕ್ ಬರುತ್ತೆ, ಇದು ಮಾಡಕ್ ಬರಲ್ಲ ಅಂದ್ರೆ ಅವರು ಅರ್ಥ ಮಾಡ್ಕೊಳ್ತಾರೆ. ಅವ್ರಿಗೆ ಏನಾಗಿದೆ, ನೀವು ಯಾವ್ದು ಮಾಡ್ಕೊಳಲ್ಲ ಅಂತ ಒಂದು ಮನೋಭಾವನೆ ಬೆಳೆದ್ಬಿಟ್ಟಿರುತ್ತೆ. ನೀವು ಒಂದ್ಸಲ ಕೂತ್ಕೊಂಡು ನಿನ್ ಸಮಸ್ಯೆ ಏನಾಗಬೇಕಾಗಿದೆ, ಯಾವ ಉದ್ದೇಶಕ್ಕೆ ನೀವು ಬಂದಿದ್ದೀರಾ ಅಂತ ಕೇಳ್ಬಿಟ್ರೆ ಅರ್ಧ ಸಮಸ್ಯೆ ಪರಿಹಾರ ಆದಂಗೆ. ನೀವು ಆಗುತ್ತೋ ಬಿಡುತ್ತೋ ಅದು ಆಮೇಲೆ
ಇದು ಮಾಡ್ಕೊಂಡು ಫಸ್ಟ್ ಅವ್ರನ್ನ ಆಳಿಸ್ಬೇಕು. ನಿಮ್ದೇನು ಸಮಸ್ಯೆ ಹೇಳಿ ಅಂದರೆ ಅವ್ರು ಅಟ್ಲೀಸ್ಟ್ ನಾವು ಕೇಳಿಸ್ಕೊತೀವಲ್ಲ, ಖುಷಿ ಪಡ್ತಾರೆ. ನಮ್ಮನೆಯವ್ರು ಯಾರು ಅಂತ ಅನ್ಕೊಂತಾರೆ, ನಮ್ಮನೆ ಮಗ ಅನ್ಕೊಂತಾರೆ, ಪ್ರೀತಿ ಕೊಡ್ತಾರೆ. ಈ ಪ್ರತಿ ಒಬ್ಬರ ಮನೇಲೂ ಕೂಡ ಊಟ ಮಾಡಿ ಕಾಫಿ ಕುಡಿರಿ ಅಂತ ಹೇಳ್ತಾರೆ. ಇದು ನಿಜವಾಗ್ಲೂ ಯಾರಿಗೂ ಸಿಗಲ್ಲ. ಒಬ್ಬ ಸರ್ಕಾರಿ ನೌಕರಿ ಸಿಗುತ್ತೆ, ಅದು ಸರಿಯಾಗಿ ಬಳಸ್ಕೊಂಡಿದ್ದೆ ಆದರೆ ಜನ ಯಾವತ್ತೂ ನಮ್ಮ ಕೈ ಬಿಡಲ್ಲ. ಓಕೆ ಓಕೆ, ಒಳಿತಾಗಲಿ ಸರ್, ಇನ್ನಷ್ಟು ಒಳ್ಳೊಳ್ಳೆ ಕೆಲಸಗಳಿಗೆ. ಥ್ಯಾಂಕ್ ಯು ಸೊ ಮಚ್ ಸರ್. ಓಕೆ ಬಂಧುಗಳೇ, ಇದು ತಹಶೀಲ್ದಾರ್ ಆಗಿರುವಂಥ ಗಿರೀಶ್ ಅವರ ಮಾತು. ಅವರು ಅದನ್ನೇ ಹೇಳೋದು, ಯಾವತ್ತೂ ಕೂಡ ಜನರ ಜೊತೆಗಿರಬೇಕು, ಆಗ ಮಾತ್ರ ಆತ್ಮತೃಪ್ತಿಯ ಜೊತೆಗೆ ನಮ್ಮ ಕಾಯಕವನ್ನು ಸರಿಯಾದ ರೀತಿಯಲ್ಲಿ ಮಾಡಿದ ಹಾಗಾಗುತ್ತೆ ಅಂತೇಳಿ ಇಂಥ ಅಧಿಕಾರಿಗಳ ಸಂಖ್ಯೆ ನಮ್ಮ ರಾಜ್ಯದಲ್ಲಿ ಜಾಸ್ತಿ ಆಗಲಿ, ಇನ್ನಷ್ಟು ಹೆಚ್ಚಾಗಲಿ ಅಂತ ಆಶೆಯನ್ನು ವ್ಯಕ್ತಪಡಿಸ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗೋಣ. ಥ್ಯಾಂಕ್ ಯು.